ಹಾವಿನ ಬಾಯ ಕಪ್ಪೆ ಹಸಿದು ಹಾರುವ ನೊಣಕ್ಕೆ ಆಸೆ ಪಡುವಂತೆ ಶೂಲವನ್ನು ಏರುವ ಕಳ್ಳ ಹಾಲು ತುಪ್ಪವ ಕುಡಿದು ಇನ್ನೇಸು ಕಾಲ ಬದುಕುವನು. ಕೆಡುವ ಒಡಲ ನೆಚ್ಚಿ ಕಡು ಹುಸಿಯನೇ ಹುಸಿದು ಒಡಲ ಹೊರೆವರ ಮೆಚ್ಚ ನಮ್ಮ ಕೂಡಲ ಸಂಗಮ ದೇವ. ಆರಂಭದಲ್ಲಿ ಜಗದಾದಿ ಜಗದ್ಗುರು ರೇಣುಕಾಚಾರ್ಯರನ್ನ ಪಂಚ ಆಚಾರ್ಯರನ್ನ 12ನೇ ಶತಮಾನದಲ್ಲಿ ಭುವಿಯಲ್ಲಡಗಿರುವಂತ ಅಜ್ಞಾನವನ್ನ ಹೊಡೆದೋಡಿಸಿ ಸುಜ್ಞಾನದ ಮಹಾಬೆಳಕನ್ನು ಚೆಲ್ಲಿರುವಂತಹ ಬಸವಾದಿಯ ಪ್ರಮಥಗಣಗಳಿಗೆಲ್ಲ ಶರಣೆಂದು ಆದಿ ನಿರಂಜನ ಜಗದ್ಗುರು ಮದನಾದಿ ಯಡಿಯೂರಿನ ತೋಂಟದ ಶುದ್ಧಲಿಂಗೇಶ್ವರರನ್ನ ಧ್ಯಾನಿಸಿಕೊಂಡು 20ನೇ ಶತಮಾನದಲ್ಲಿ ಬತ್ತು ಹೋಗುವಂತ ಸಮಾಜವನ್ನ ಧರ್ಮದ ನೇರನ್ನ ಎರೆದು ಬಿತ್ತಿರುವಂತಹ ಕಾರಣಿಕ ಯುಗ ಪುರುಷ ಲಿಂಗೈಕ್ಯ ಹಾನಗಲ್ಲ ಗುರುಕುಮಾರ ಅಪ್ಪಂಗಳವರ ಗದ್ದುಗೆಗೆ ಹಣೆಯನ್ನ ಮಣೆದು ಅರಮನೆಯಲ್ಲಿದ್ದಂತ ಸಂಗೀತವನ್ನ ಗುರುಮನೆಗೆ ತಂದುಕೊಟ್ಟು ನಮ್ಮಂತ ಸಾವಿರಾರು ಅಂಧ ಅನಾಥ ಅಂಗವಿಕಲ ಮಕ್ಕಳಿಗೆ ಆಶ್ರಯದಾತರಾಗಿದ್ದು ಗುರುವಿನ ಗುರು ಶ್ರೇಷ್ಠ ಗುರು ಪರಮಗುರು ಗದುಗಿನ ಚಿಜ್ಯೋತಿ ಲಿಂಗೈಕ್ಯ ಪಂಡಿತ ಪಂಚಾಕ್ಷರ ಗುರುವರ್ಯರ ಪರಮ ಕರ್ತೃಗದ್ದಿಗೆಗೂ ಕೂಡ ಕೋಟಿ ಕೋಟಿ ನಮನವನ್ನ ಸಲ್ಲಿಸುತ್ತಾ ನಡೆದಾಡುವ ದೇವರು ಮಾತನಾಡುವ ದೇವರು ಭೂಲೋಕದ ಭಗವಂತ ಅಂಧ ಅನಾಥರ ತಂದೆ ದೀನ ದಲಿತರ ಬಂಧು ಸಂಗೀತದ ಜಗದ್ಗುರುಗಳು ತುಲಾಭಾರಗಳ ಚಕ್ರವರ್ತಿಗಳೂ ಆಗಿರುವಂತಹ ವಿದ್ಯಾಗುರುಗಳಾಗಿರುವಂತಹ ಪೂಜ್ಯ ಪುಟ್ಟರಾಜ ಗುರುವರ್ಯರನ್ನು ಕೂಡ ಭಕ್ತಿಪೂರ್ವಕವಾಗಿ ಋನ್ಮಂದಿರದೊಳಗ ಸ್ಮರಣೆಯನ್ನ ಮಾಡಿಕೊಳ್ಳುತ್ತಾ ಕಲಿಯುಗದ ಕಾಮಧೇನು ಬಾಗಿ ಬಂದ ಭಕ್ತರ ಕಷ್ಟಗಳನ್ನ ಇಷ್ಟಾರ್ಥಗಳನ್ನ ಈಡೇರಿಸಿ ಯಾರು ಮನದಿಂದ ನೆನೆಸುತ್ತಾರಲ್ಲ ಅವರ ಮನೆಯೊಳಗ ಅವರ ಮನದೊಳಗ ಸದಾವ ಕಾಲ ನೆಲೆ ನಿಂತಿರುವಂತಹ ಚರಿತ್ರಾನಾಯಕರಾಗಿರುವಂತಹ ಶ್ರೀ ಉಟಕನೂರಿನ ಮರಿ ಬಸವಲಿಂಗೇಶ್ವರರ ಮಹಾಪುರಾಣದ ಗ್ರಂಥಕ್ಕೂ ಕೂಡ ಅನಂತ ಅನಂತ ಭಕ್ತಿಯ ಪ್ರಣಾಮಗಳನ್ನ ಸಮರ್ಪಣೆಯನ್ನ ಗೈಯುತ್ತ ಯಾವತ್ತು ಈ ಊರಿನ ಹಿರಿಯರಾಗಿರುವಂತಹ ಶರಣೇಗೌಡರನ್ನ ಮೊದಲು ಮಾಡಿಕೊಂಡು ಪ್ರತಿನಿತ್ಯವೂ ಕೂಡ ತಮ್ಮ ಸುಮಧುರ ಕಂಠದಿಂದ ಸಂಗೀತದ ಸುದೆಯನ್ನ ತಮ್ಮೆಲ್ಲರ ಮನಮುಟ್ಟುವಂತೆ ಉಣಬಡಿಸುತ್ತಾ ಬಂದಿರುವಂತ ಈ ನಾಡು ಕಂಡ ಖ್ಯಾತ ಅಪರೂಪದ ಯುವಗಾಯಕೋತ್ತಮರು ಆಶ್ರಮದ ಗುರುಬಂಧುಗಳಾಗಿರುವಂತ ಆತ್ಮೀಯರಾಗಿರುವಂತ ಶ್ರೀಯುತ ಮಂಜುನಾಥ ತೇರದಾಳ ಅವರಿಗೂ ಕೂಡ ಶರಣೆಂದು ಈ ಕಾರ್ಯಕ್ರಮದೊಳಗ ಪ್ರತಿನಿತ್ಯವೂ ಕೂಡ ಬಹಳ ಸುಂದರವಾಗಿ ತಬಲಾವಾದನದ ಸೇವೆಯನ್ನ ಸಲ್ಲಿಸುತ್ತಾ ಬಂದಿರುವಂತಹ ತಬಲಾ ಚತುರರು ಅನ್ನುವಂತಹ ಬಿರುದನ್ನ ಪಡೆದಿರುವಂತಹ ಆಶ್ರಮದ ಗುರುಬಂಧುಗಳು ಆತ್ಮೀಯರೂ ಆಗಿರುವಂತಹ ಶ್ರೀಯುತ ಗಜಾನಂದ ಹೂಗಾರ ಅವರಿಗೂ ಕೂಡ ಶರಣೆಂದು ಕಣ್ಣಾರಿ ಗ್ರಾಮವನ್ನೇ ತಮ್ಮಯ ಭದ್ರಕೋಟೆಯನ್ನಾಗಿರಿಸಿಕೊಂಡು ಇಲ್ಲಿರುವ ಭಕ್ತ ಮಹಾಶಯರನ್ನೆಲ್ಲ ಇಲ್ಲಿರುವ ಪುಣ್ಯಾತ್ಮರನ್ನೆಲ್ಲ ಸದಾವ ಕಾಲ ತಮ್ಮ ಮಕ್ಕಳಂತೆ ಸಲಹುತ್ತಾ ಬಂದಿರುವಂತಹ ಗ್ರಾಮದ ಆರಾಧ್ಯ ಅಧಿದೇವರುಗಳಾಗಿರುವಂತಹ ಮಹಾತ್ಮ ವೀರಾಂಜನೇಯ ಸ್ವಾಮಿಯನ್ನ ಈಶ್ವರ ಲಿಂಗೇಶ್ವರರನ್ನ ಮರಿ ಬಸವಲಿಂಗ ಶಿವಯೋಗೇಶ್ವರರನ್ನ ಮಹಾಮಾತೆ ಗ್ರಾಮ ದೇವತೆ ದುರ್ಗಾದೇವಿಯನ್ನ ಜೀವನದ ಉದ್ದಕ್ಕೂ ಕೂಡ ಭಕ್ತಿ ಭಾವದಿಂದ ನಿತ್ಯ ನಿತ್ಯ ಸ್ಮರಣೆಯನ್ನ ಮಾಡುತ್ತಾ ಕಣ್ಣಾರಿ ಗ್ರಾಮದ ಸರ್ವಶರಣ ತಂದೆ ತಾಯಿಗಳೇ ಗುರು ಹಿರಿಯರೇ ಯುವಕ ಮಿತ್ರರೇ ಅಕ್ಕ ತಂಗಿಯರೇ ಮುದ್ದು ಮಕ್ಕಳೇ ತಮ್ಮೆಲ್ಲರ ಅಂತರಾತ್ಮಕ್ಕೆ ಈ ಪುಟ್ಟ ಕಲಾವಿದನ ಶರಣು ಶರಣಾರ್ಥಿಗಳು. ಪುರಾಣ ಪ್ರಾರಂಭೆ ಪೂರ್ವ ಕಥಾನುಸಾರಿ. ನಿನ್ನೆ ದಿನ ತಾಯಿ ನಾವೇನು ಚಿಂತನೆಯನ್ನ ಮಾಡಿದ್ವಿ, ಏನ್ ಹೇಳಿದ್ ನೀವು ಹೇಳಿದ್ ನಿಮಗ ಗೊತ್ತಿಲ್ಲ ಅಂದ್ರೆ ನಮಗೇನು ಗೊತ್ತಿರುತ್ತೀರಿ ಅಂದ್ರೆ ಎಲ್ಲಿಗೆ ಬಿಟ್ಟಿದ್ದೆ, ನೀವು ಎಲ್ಲಿಗೆ ಬಿಟ್ಟಿದ್ರಿ ನಿಮ್ಗ ಗೊತ್ತದು ಅಂತ.
ಇವೆಲ್ಲ ತಲೆಯೊಳಗಿರಬೇಕಾಗತ್ತೆ. ತಾತನವರು ಯಾರ ವರಪ್ರಸಾದದಿಂದ ಹುಟ್ಟಿದರು, ಬೆಳೆದ ನಂತರದೊಳಗ ಯಾವ ರೀತಿಯಾಗಿ ಬಾಲ್ಯವನ್ನ ಕಳೆದರು, ಆ ಬಾಲ್ಯದೊಳಗ ಏನೆಲ್ಲ ತಮ್ಮ ತೊದಲು ನುಡಿಗಳಿಂದ ಏನೆಲ್ಲ ಲೀಲೆಯನ್ನ ಮಾಡಿದರು, ತೋರ್ಪಡಿಸಿದರು ಅನ್ನುವಂತಹ ವಿಷಯವನ್ನ ನಿನ್ನೆ ದಿನ ನಾವೆಲ್ಲ ಚಿಂತನೆಯನ್ನ ಮಾಡಿ. ಇದು ನೆನಪಿರ್ಲಿಲ್ಲ ಅಂದ್ರ ಹೇಗಾಗತ್ತ ತಾಯಿ ಪರಿಸ್ಥಿತಿ ಅಂದ್ರ, ಯಾವನೋ ಒಬ್ಬವ ಗಣಪತಿ ಇಟ್ಟಿದ್ನಂತ. ವರ್ಷ ಇಡ್ತಾರಲ್ಲ ಗಣೇಶ ಚೌತಿಗೆ, ಗಣಪತಿ ಇಟ್ಟಾಗ ಬಹಳ ಸಣ್ಣ ಗಣಪತಿ ಇಟ್ಟಿದ್ದವ, ಬಹಳ ಸಣ್ಣ ಗಣಪತಿ ಇಟ್ಟಿದ್ದ. ಬಹಳ ಮರಿವಿತ್ತ ಮನುಷ್ಯನಿಗೆ, ಬಹಳ ಮರುವಿತ್ತು. ಏನು ಮಾಡಿದ ಅಂದ್ರೆ ಒಂದು 5 ದಿನ ಇಟ್ಟಿದ್ದ. 5 ದಿನ ಇಟ್ಟ ಮ್ಯಾಗ ಬಾವಿಗೆ ಒಗ್ಯಾಕಂತ ಹೊಂಟಿದ್ದ. ಎಡಗೈ ಒಳಗ ಗಣಪತಿ ಹಿಡ್ಕೊಂಡಿದ್ದ, ಬಲಗೈ ಒಳಗ ಗಂಟಿ ಹಿಡ್ಕೊಂಡಿದ್ದ. ಗಂಟಿ ಬಾರಿಸ್ಕೊಂತ ಗಣಪತಿ ಎಡಗೈ ಒಳಗೆ ಹಿಡ್ಕೊಂಡ್ ಎಲ್ಲಿಗೆ ಬಂದ ಅಂದ್ರೆ ಬಾವಿ ದಂಡಿಗೆ ಬಂದ. ಬಾವಿ ದಂಡಿಗೆ ಬಂದು ಯಾವ್ದು ಒಗಿಬೇಕಾಗಿತ್ತವ? ನಿಮ್ಮನ್ನ ಕೇಳಕತ್ತೀನಿ, ಯಾವ್ದು ಒಗಿಬೇಕಾಗಿತ್ರಿ ಅಮ್ಮ? ಗಣಪತಿ ಒಗಿಬೇಕಾಗಿತ್ತಿಲ್ಲವ. ಬಹಳ ಮರುವಿತ್ತು. ಗಂಟಿ ಒಗದು ಗಣಪತಿ ಮನೆಗೆ ತಗೊಂಡು ಬಂದಿದ್ದಂತ. ಹಾಗಾಗಬಾರ್ದು ಅಂತ ಒಬ್ಬ ಹೆಣ್ಮಗಳು ರಂಗೋಲಿ ಹಾಕಕತ್ತಿದ್. ಬೆಳಿಗ್ಗೆ ದೊಡ್ಡ ಅಂಗಳ ರಂಗೋಲಿ ಹಾಕಕತ್ತಿದ್. 1 ತಾಸು ಬರ್ತಿ ರಂಗೋಲಿಯನ್ನು ಹಾಕಿದಳಾಕಿ. ಹಾಕಿ ತಿರುಗಿ ನೋಡ್ತಾಳಂತ, ರಂಗೋಲಿನ ಇದ್ದಿದ್ದಿಲ್ಲಂತ ಹಾಕಿದ್. ರಂಗೋಲಿಯನ್ನೇನೋ ಹಾಕ್ಯಾಳ, ಆದ್ರ ರಂಗೋಲಿ ಯಾಕಿದ್ದಿದ್ದಿಲ್ಲ ಹಾಕಿರುವಂತ ರಂಗೋಲಿ. ಮತ್ತ ಆ ಜಾಗದೊಳಗ ಯಾರು ಅಡ್ಡಾಡಿದ್ದಿಲ್ಲ, ಗಾಳಿನೂ ಬೀಸಿದ್ದಿಲ್ಲ, ಏನೂ ಆಗಿದ್ದಿಲ್ಲ. 1 ತಾಸು ಹಾಕಿರುವಂತ ರಂಗೋಲಿ ಹೊಳ್ಳಿ ತಿರುಗಿ ನೋಡಿದಾಗ ಆ ರಂಗೋಲಿನ ಇದ್ದಿದ್ದಿಲ್ಲ. ಆ ಹೆಣ್ಣುಮಗಳು ರಂಗೋಲಿ ಹಾಕುವಂತ ಸಮಯದೊಳಗೆ ಏನು ತಪ್ಪು ಮಾಡಿದ್ಲು ಅಂದ್ರ, ಹಿಂದ ಏನಂತಾರೆ ಇದಕ್ಕೆ, ಹಿಂದ ಶರಗ ಹಿಂಗ ಬಿಟ್ಟು ರಂಗೋಲಿ ಹಾಕೋಂತ ಹೊಂಟಿದ್ಲಂತ. ಆ ಹೆಣ್ಮಗಳು ಮುಂದೆ ಹಾಕೊಂಡ್ ಹೋಗ್ತಿದ್ಲು. ಅದು ಶರಗ ಹಿಂದಿಂದ ಅಳಕಿಸ್ಕೋಂತ ಬರ್ತಿತ್ತಂತ. ಹಂಗ 2 ದಿನ ರಂಗೋಲಿ ಹಾಕಿನ ಮತ್ತ ಅದನ್ನ ಅಳಕಿಸಬಾರದು ಅಂತ ಅನೇಕ ಲೀಲೆ ಪವಾಡಗಳನ್ನ ಮಾಡ್ತಾ ಬಾಲ್ಯಾವಸ್ಥೆಯನ್ನ ಕಳೆಯುವಂತ ಸಮಯದೊಳಗ ತಾತನವರು ಸದಾವ ಕಾಲ ಏಕಾಂತದೊಳಗಿರ್ತಾ ಇದ್ರು. ಮನುಷ್ಯರ ಜಂಜಡದಿಂದ ಬಹಳ ದೂರ ಇರ್ತಾ ಇದ್ರು ಮರಿ ಬಸವಲಿಂಗ ಶಿವಯೋಗಿಗಳು. ಒಂದು ದಿನ ತಮ್ಮ ಮಠದ ಆವರಣದೊಳಗ ಎಮ್ಮೆ, ನಾಯಿ, ಹಸು, ಬೆಕ್ಕ ಇವುಗಳನ್ನೆಲ್ಲ ಮಠದ ಮುಂದೆ ಕಟ್ಟಿ ಅವುಗಳ ಮುಂದೆ ಕುತ್ಕೊಂಡು ಪ್ರಸಾದ ಮಾಡ್ತಾ ಇದ್ರು ತಾತನವರು. ತಾತನವರಿಗೆ ಪ್ರಾಣಿ ಪಕ್ಷಿಗಳು ಅಂದ್ರ ಎಲ್ಲಿಲ್ಲದ ಪ್ರೀತಿ, ಎಲ್ಲಿಲ್ಲದ ಗೌರವ. ತಾವು ಪ್ರಸಾದ ಏನು ಮಾಡ್ತಾ ಇದ್ರಲ್ಲ, ಅವಾಗ ತಾತನವರು ಏನು ಮಾಡ್ತಾ ಇದ್ರಂದ್ರೆ 1 ತುತ್ತು ತಾವು ಪ್ರಸಾದ ಸ್ವೀಕಾರ ಮಾಡ್ತಿದ್ರು, 1 ತುತ್ತು ತಾವು ಉಣ್ತಾ ಇದ್ರು, ಇನ್ನೊಂದು ತುತ್ತು ಮಾಡಿ ಆ ನಾಯಿಗೆ ಉಣಿಸ್ತಾ ಇದ್ರು. ತಮ್ಮ ಕೈಯಿಂದ ಆ ಮಠದೊಳಗಿರುವಂತ ನಾಯಿಗೆ ಉಣಿಸ್ತಾ ಇದ್ರು. ಹೀಗ 1 ತುತ್ತು ತಾವು ಉಣ್ತಿದ್ರು, ಇನ್ನೊಂದು ತುತ್ತನ್ನ ನಾಯಿಗೆ ಉಣಿಸ್ತಾ ಇದ್ರು. ಅವಾಗ ಓಣಿ ಒಳಗಿರುವಂತಹ ಒಂದು ನಾಯಿ ಎಲ್ಲಿಗೆ ಬಂತು ಅಂದ್ರ, ತಾತನವರೇನು ಉಣಿಸ್ತಾ ಇದ್ರಲ್ಲ ಆ ನಾಯಿ ಮುಂದೆ ಬಂದು ಅದನ್ನ ಕಡಿಯಾಕ ಬಂತು. ತಾತನವರಿಗೆ ವಿಪರೀತವಾಗಿರುವಂತ ಸಿಟ್ಟು ಬಂದು ಅಲ್ಲೇ ಕೋಲ, ಅಲ್ಲೇ ಬಡಿಗಿತ್ತು. ಆ ಬಡಿಗಿ ಹೀಗ ತಗೊಂಡು ಏನ ಕಡಿಯಾಕ ಬಂದಿತ್ತಲ್ಲ ಆ ನಾಯಿಗೆ ಹೀಗ ಬೀಸಿ ಒಗಿತಾರೆ. ಆ ಬಡಗಿ ಎಲ್ಲಿಗೆ ಬಿತ್ತು, ಯಾರಿಗೆ ಬಿತ್ತು ಅಂದ್ರ ನಾಯಿ ತಪ್ಪಿಸಿಕೊಂಡು ಬಿಡ್ತು. ಆ ಬಡಗಿ ದಾರಿ ಒಳಗ ಹೋಗುವಂತಹ ಕುರುಬರ ಬಸಪ್ಪ ಅನ್ನುವಂತಹ ವ್ಯಕ್ತಿಯ ಕಾಲಿಗೆ ಬಡಿತದೆ. ತಾತನವರು ಬೀಸಿ ಒಗದಿರುವಂತಹ ಬಡಗಿ, ನಾಯಿಗೆ ಒಗದಿರುವಂತಹ ಬಡಗಿ ಕುರುಬರ ಬಸಪ್ಪನಿಗೆ ಬಡದಾಗ ಅವಾಗ ಕುರುಬರ ಬಸಪ್ಪ ಬಾಯಿಗೆ ಬಂದಂಗ ತಾತನವರನ್ನ ಬೇಯಕ್ಕೆ ಪ್ರಾರಂಭ ಮಾಡಿದ, ನಿಂದನೆ ಮಾಡಕ್ಕೆ ಪ್ರಾರಂಭ ಮಾಡಿದ. ಯಾರನ್ನೂ ಬಿಡಂಗಿಲ್ಲ ತಾಯಿ ಜಗತ್ತಿನೊಳಗ.
ಬಸವಣ್ಣವರು ಹೇಳ್ತಾರೆ, ನಿಂದಿಸುವನೊಬ್ಬ ಸ್ತುತಿಸುವನೊಬ್ಬ, ಇವರಿಬ್ಬರು ನಮ್ಮ ಪರಮ ಶಿವಯೋಗಿಯ ಬಂಧುಗಳಯ್ಯ. ಪಾಪವನು ಒಬ್ಬ ಕೊಂಬ, ಪುಣ್ಯವನು ಒಬ್ಬ ಕೊಂಬ, ನಮ್ಮ ಕೂಡಲ ಸಂಗಣ ಶರಣರು ನಿತ್ಯ ಮುಕ್ತರು ಅಂತಾರ ಬಸವಣ್ಣವರು. ಅದನ್ನ ಗದುಗಿನ ಮಹಾಭಾರತದೊಳಗ ಕುಮಾರವ್ಯಾಸ 3 ಸಾಲಿನೊಳಗ ಬರ್ಕೊಂಡು ಬರ್ತಾನ. ಚೋರ ನಿಂದಿಸಿ ಶಶಿಯ ಬೈದಡೆ, ಕ್ಷೀರವನು ಕ್ಷಯರೋಗಿ ಹಳೆದರೆ, ವಾರಣಾಸಿಯನು ಹೆಳವ ನಿಂದಿಸಿ ನಕ್ಕರೇನಹುದು ಅಂತಾನ. ಈ ಬೆಳದಿಂಗಳ ಯಾರಿಗೆ ಬೇಡ ತಾಯಿ? ಬೆಳದಿಂಗಳು ಅಂದ್ರೆ ಎಲ್ಲರಿಗೂ ಇಷ್ಟ. ಎಲ್ಲರೂ ಬೆಳದಿಂಗಳನ್ನ ನೋಡಿ ಸಂತೋಷ ಪಡ್ತಾರ, ಆನಂದ ಪಡ್ತಾರ. ಆದ್ರ ಆ ಬೆಳದಿಂಗಳು ಒಬ್ಬನಿಗೆ ಇಷ್ಟ ಇಲ್ಲ ಅಂತ. ಯಾರಿಗೆ ಅಂದ್ರೆ ಕಳ್ಳನಿಗೆ. ಆ ಬೆಳದಿಂಗಳೊಳಗ ಅವನ ಆಟ ಏನೂ ನಡೆಯಂಗಿಲ್ಲಲ್ಲ. ಈ ಹುಣ್ಣಿಮೆ ಯಾಕೆ ಬರುತ್ತ ಏನೋ, ಈ ಬೆಳದಿಂಗಳು ಯಾಕೆ ಬೀಳುತ್ತ ಏನೋ ಅಂತ ಬೀತಿರ್ತಾನಂತವ. ಯಾಕ? ಆ ಬೆಳಕಿನೊಳಗ ತನ್ನ ಕಳ್ಳತನದ ಆಟ ಏನೂ ನಡೆಯಂಗಿಲ್ಲ. ಹಾಗಾಗಿ ಚಂದ್ರನನ್ನ ದೋಷಿಸ್ತಾ ಇರ್ತಾನವ. ಇನ್ನ ಮುಂದುವರೆದು ಹೇಳ್ತಾರ, ಕ್ಷೀರವನು ಕ್ಷಯರೋಗಿ ಹಳೆದರೆ, ಅಮೃತ ಸಮನಾಗಿರುವಂತ ಹಾಲು ಯಾರಿಗೆ ಬೇಡ ತಾಯಿ? ಪೂಜೆಗೆ ಬೇಕು, ನಮ್ಮ ನಿತ್ಯ ಬಳಕೆಗೆ ಬೇಕು. ಹಾಲನ್ನ ಎಲ್ಲರೂ ಬಳಕೆ ಮಾಡ್ತಾರ. ಆದ್ರ ಒಬ್ಬಾವ ಬಳಕೆ ಮಾಡಂಗಲ್ಲ ಈ ಜಗತ್ತಿನೊಳಗ. ಯಾರು ಅಂದ್ರ ಕ್ಷಯರೋಗಿ. ಅವ ಹಾಲು ಕುಡ್ದ ಅಂದ್ರ ಮೈ ತುಂಬ ಗುಳ್ಳೆಳ್ತಾವ. ಅವಾಗ ಆ ಕ್ಷಯರೋಗಿ ಅಂತಾನಂತ. ಏನ್ ಹುಚ್ಚರದಾರ ಜನ, ಸುಮ್ಮನ ಹಾಲು ಕುಡಿತಾರ. ಅದ್ರಾಗ ಏನೈತಿ ಅಂತ ಕುಡಿತಾರ ಏನು? ಯಾಕ? ತಾನು ಕುಡಿದ್ರ ಗುಳ್ಳೆಳ್ತಾವ. ಹಾಗಾಗಿ ಕುಡಿಯುವಂತವರಿಗೂ ಬೈತಿರ್ತಾನವ. ಇನ್ನ ವಾರಣಾಸಿಯನು ಹೆಳವ ನಿಂದಿಸಿ ನಕ್ಕರೇನಹುದು ಅಂತಾರ ಕುಮಾರವ್ಯಾಸ. ಈಗಿನ ದಿನಮಾನದೊಳಗ ಯಾವುದೋ ಪುಣ್ಯಕ್ಷೇತ್ರಕ್ಕೂ ಯಾವುದೇ ಮಠ ಮಂದಿರಕ್ಕೂ ಹೋಗಾಕ ವಾಹನಗಳದಾವ. ಬಸ್ ಅದಾವ, ಕಾರ್ ಅದಾವ, ಟ್ರ್ಯಾಕ್ಟರ್ ಅದಾವ, ಅನೇಕ ವಾಹನಗಳದಾವ. ಆಗಿನ ದಿನಮಾನದೊಳಗ ಯಾವುದೇ ವಾಹನಗಳಿದ್ದಿದ್ದಿಲ್ಲ. ಕಾಶಿ, ರಾಮೇಶ್ವರ ಮತ್ತ ನಮ್ಮ ಪೂರ್ವಿಕರೆಲ್ಲ ತಮ್ಮ ತಮ್ಮ ಮನೆ ದೇವರಿಗೆ ಹೋಗಬೇಕಾಗಿತ್ತು ಅಂದ್ರ ಕಾಲ್ನಡಿಗೆಯ ಮುಖಾಂತರವಾಗಿ ಹೋಗುತ್ತಿದ್ರು, ನಡ್ಕೊಂತನ ಹೋಗುತ್ತಿದ್ರು. ಈಗ ಕಾಶಿಗೆ ಹೊಂಟಿದ್ರಂತ ಒಂದಿಷ್ಟು ಜನ. ಅವರನ್ನ ನೋಡಿ ಕಟ್ಟಿ ಮ್ಯಾಗ ಕುಳಿತಂತಾವ ಒಬ್ಬವ ಬಾಯಿಗೆ ಬಂದಂಗ ಬೇಯ್ತಿದ್ದಂತ. ಇವು ಏನ್ ಹುಚ್ಚರದಾವ, ಸುಮ್ಮನ ಕಾಶಿಗೆ ಹೊಂಟಾವಲ್ಲ, ಆ ಕಾಶಿ ಒಳಗೆ ಏನೈತೆ ಅಂತ ಹೊಂಟಾವ ಏನಂತ ಬೇಯ್ತಿದ್ನಂತ. ಯಾರವ ಅಂದ್ರ ಕೈಕಾಲಿನೊಳಗ ಶಕ್ತಿ ಇಲ್ಲದೆ ಇರುವಂತ ಹೆಳವ. ಕೈಕಾಲಿನೊಳಗ ಶಕ್ತಿ ಇಲ್ಲದೆ ಇರುವಂತ ಹೆಳವ ಏನು ಕಾಶಿಗೆ ಹೋಗುವಂತವರನ್ನ ಬಾಯಿಗೆ ಬಂದಂಗ ಬೇಯ್ತಾ ಇದ್ದನಂತ. ಹಾಗಾಗಿ ಈ ಜಗತ್ತಿನೊಳಗ ನಿಂದಿಸುವಂತವರು ಅದಾರ, ಸ್ತುತಿಸುವಂತವರು ಅದಾರ. ಅವಾಗ ತಾತನವರ ಮಹಿಮೆಯನ್ನ ಅರಿಯದೇ ಇರುವಂತಹ ಮಂದಮತಿಯನ್ನ ಹೊಂದಿರುವಂತಹ ಆ ಕುರುಬರ ಬಸಪ್ಪ ತಾತನವರನ್ನ ಬಾಯಿಗೆ ಬಂದಂಗ ಬೈದ ಬೈದ ಬೈದ. ಅವಾಗ ಉಟಕನೂರಿನ ಜನ ಬಂದು ಹೇಳ್ತಾರಂತ, ಏಯ್ ಬಸಪ್ಪ, ಅವರನ್ನ ಯಾರು ಅಂತ ತಿಳ್ಕೊಂಡಿ? ಮೂಲ ಬಸವಲಿಂಗ ಶಿವಯೋಗಿಗಳೇ ಮತ್ತ ಪುನರ್ಜನ್ಮವನ್ನ ತಾಳಿ ಭಕ್ತರನ್ನ ಉದ್ಧರಿಸುವುದಕ್ಕಾಗಿ ಬಂದಿರುವಂತಹ ಮಹಾತ್ಮರವರು. ನಾಲಿಗೆಯ ಮೇಲೆ ಹಿಡಿತ ಇರ್ಲಿ ಅಂತೇಳಿ ಎಷ್ಟೋ ಜನ ಹೇಳಿದರೂ ಕೂಡ ಆ ಬಸಪ್ಪ ಕೇಳಲಿಲ್ಲ. ತಾತನವರನ್ನ ಬಾಯಿಗೆ ಬಂದಂಗ ಬೈದ ಮನಿಗೆ ಹೋದ. ಒಂದು ವಾರದೊಳಗ ಏನಾಗಿತ್ತು ಅಂದ್ರ, ಏನು ತಾತನವರು ಕೋಲು ಬಡಗಿ ಬೀಸಿ ಒಗದಿದ್ರಲ್ಲ, ಯಾವ ಕಾಲಿಗೆ ಒಗದಿದ್ರಲ್ಲ ಅದ ಕಾಲಿಗೆ ಹುಳ ಬಿದ್ದು ಅಂತ ಬಸಪ್ಪನಿಗೆ. ಆರೋಗ್ಯವಂತನಾಗೇ ಇದ್ದ. ಯಾಕೆ ಹುಳ ಬಿದ್ದು ಅಂದ್ರ, ತಾತನವರನ್ನ ಬಾಯಿಗೆ ಬಂದಂಗ ಬೈದಿದ್ದಕ್ಕಾಗಿ, ನಿಂದಿಸಿದ್ದಕ್ಕಾಗಿ ಕಾಲಿಗೆ ಹುಳ ಬಿದ್ದು ಅಂತ. ಹುಳ ಬಿದ್ದು ಹಾಸಿಗೆಯನ್ನ ಹಿಡಿದ. ಅವಾಗ ಊರಿನ ಗುರು ಹಿರಿಯರು ತಿಳಿದಂತವರು ಬಂದ್ರಂತ, ಲೋ ಹುಚ್ಚಪ್ಪ, ತಾತನವರನ್ನ ಬೈದಿದ್ದಕ್ಕಾಗಿ ತಾತನವರು
ಯಾವ ಕಾಲಿಗೆ ಬಡಗಿ ಒಗದಾರಲ್ಲ, ಯಾವ ಕಾಲಿಗೆ ಕೋಲ್ ಒಗದಾರಲ್ಲ, ಅದ ಕಾಲಿಗೆ ಹುಳ ಬಿದ್ದಾವ್. ಈಗೂ ಪ್ರಾಣ ನಿನ್ನೊಳಗೈತಿ, ಹೋಗಿ ತಾತನವರ ಪಾದಕ್ಕ ಬಿದ್ದು ತಪ್ಪಾಯ್ತು ಅಂತ ಕೇಳು. ತಾತನವರು ಕ್ಷಮಿಸಿ ನಿನಗ ಆಶೀರ್ವಾದವನ್ನ ಮಾಡಿದರು ಅಂದ್ರ ಮತ್ತ ನಿನ್ನ ರೋಗ ವಾಸಿಯಾಗಬಹುದು ಅಂತ ಹೇಳಿದ್ರು. ಹುಟ್ಟು ಗುಣ ಸುಟ್ರು ಹೋಗಂಗಲ್ಲ ಅಂತ ಒಂದು ಗಾದಿ ಮಾತಂತ. ಅವ ಹಾಗ ಬಂದಿದ್ದ. ಒಂದಿಷ್ಟು ಜನ ಹಾಗ ಇರ್ತಾವ, ಏನ್ ಹೇಳಿದ್ರು ಅವ್ರ ತಲೆಯಾಗ ಹೋಗಂಗಲ್ಲ. ನಾನ್ಯಾಕೆ ಹೋಗಲಿ ಅಂತ ಹಾಸಿಗೆಯೊಳಗ ಮಲಗಿಕೊಂಡ ಜಾಗದೊಳಗ ಆ ಜನರಿಗೆ ಉತ್ತರ ಕೊಟ್ಟ ಮರುದಿನವೇ ತಾತನವರ ಶಾಪಕ್ಕ ಗುರಿಯಾಗಿ ಆ ಕುರುಬರ ಬಸಪ್ಪ ಸತ್ತ ಹೋಗಿಬಿಟ್ಟಿದ್ದನಂತ. ಮಹಾತ್ಮರಿಗೆ ನಿಂದನೆಯನ್ನ ಮಾಡಿದ್ರ ಹೀಗೆಲ್ಲ ಆಗತ್ತ ತಾಯಿ. ಹಂಗ ತಾತನವರು ಅನೇಕ ಲೀಲೆ ಪವಾಡಗಳನ್ನ ಮಾಡ್ತಾ ಇರುವಂತ ಸಮಯದೊಳಗ ತಡಕಲ್ಲ, ಆ ತಡಕಲ್ಲ ಗ್ರಾಮದೊಳಗ ವೆಂಕನಗೌಡ್ರು ಮತ್ತ ಅವರ ಧರ್ಮ ಪತ್ನಿಯಾಗಿರುವಂತಹ ಬಾಯಮ್ಮ ಅಂತ. ವೆಂಕನಗೌಡ್ರು ಅವರ ಹೆಂಡತಿಯಾಗಿರುವಂತಹ ಬಾಯಮ್ಮ ಮದುವೆಯಾಗಿ 4 ವರ್ಷ ಗತಿಸಿದ್ದರೂ ಕೂಡ ವೆಂಕನಗೌಡ್ರು ಮತ್ತ ಬಾಯಮ್ಮನವರಿಗೆ ಮಕ್ಕಳೇ ಆಗಿದ್ದಿಲ್ಲ. ಅವಾಗ ಹೀಗಿರುವಂತ ಸಂದರ್ಭದೊಳಗ ದೇವರ ಕರುಣೆಯಾಯಿತು, ತಾತನ ಆಶೀರ್ವಾದವಾಯಿತು. ತಾತನ ಆಶೀರ್ವಾದದಿಂದ ಬಾಯಮ್ಮ ಒಂದು ಸುಂದರವಾಗಿರುವಂತಹ ಗಂಡು ಮಗುವಿಗೆ ಜನ್ಮವನ್ನ ನೀಡುತ್ತಾಳೆ. ಸುಂದರವಾಗಿರುವಂತ ಒಂದು ಗಂಡು ಮಗುವಿಗೆ ಜನ್ಮ ನೀಡಿತು. ಆ ಮಗುವಿನ ಲಾಲನೆ ಪಾಲನೆ ಪೋಷಣೆಯನ್ನ ಮಾಡ್ತಾ ಬರುವಂತ ಸಮಯದೊಳಗ ಆ ಬಾಯಮ್ಮ ಮತ್ತ ವೆಂಕನಗೌಡರ ಮಗ ಬೆಳೆದು 8 ವರ್ಷದ ಬಾಲಕನಾಗುತ್ತಾನೆ. 8 ವರ್ಷದ ಬಾಲಕನಾಗಿರುವಂತಹ ವೆಂಕನಗೌಡ ಮತ್ತ ಬಾಯಮ್ಮನವರ ಮಗುವಿಗೆ ವಿಪರೀತವಾಗಿರುವಂತಹ ವಿಷಮ ಜ್ವರ ಆವರಿಸಿಕೊಂಡು ಬಿಡುತ್ತೆ. ಅವಾಗ ಬಾಯಮ್ಮ ಮತ್ತ ವೆಂಕನಗೌಡ ಅಪರೂಪಕ್ಕೆ ಹುಟ್ಟಿರುವಂತಹ ಮಗ, ಒಬ್ಬನೇ ಒಬ್ಬ ಮಗ ಅಂತೇಳಿ ಅನೇಕ ವೈದ್ಯರ ಹತ್ತಿರ ತಮ್ಮ ಮಗನನ್ನ ಕರೆಕೊಂಡು ಹೋಗುತ್ತಾರೆ. ಅನೇಕ ಔಷಧಿ ಉಪಚಾರವನ್ನ ಕೊಡಿಸಿದ್ದರೂ ಕೂಡ ಆ ಮಗುವಿಗೆ ಬಂದಿರುವಂತಹ ಜ್ವರವೇನು ಕಮ್ಮಿ ಆಗಲಿಲ್ಲ, ವಾಸಿಯಾಗಲಿಲ್ಲ. ದಿನೇ 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 ಹೆಚ್ಚಿಗೆ ಆಗುತ್ತಾನ ಹೋತು. ಆ ಹುಡುಗ ಹಾಸಿಗೆಯನ್ನ ಹಿಡಿದಿರುವಂತ ಸಮಯದೊಳಗ ಆ ತಡಕಲ್ಲ ಗ್ರಾಮಕ್ಕ ಮರಿ ಬಸವಲಿಂಗ ತಾತನವರು ಬರ್ತಾರಂತ. ಮರಿ ಬಸವಲಿಂಗ ತಾತನವರು ಬಂದಾಗ ವೆಂಕನಗೌಡ್ರು ಮತ್ತ ಬಾಯಮ್ಮನವರು ತಮ್ಮ ಮಗನನ್ನ ಕರೆದುಕೊಂಡು ಹೋಗಿ ತಾತನವರ ಪಾದದ ಮುಂದೆ ಹಾಕ್ತಾರ. ತಾತ, ಮದುವೆಯಾಗಿ 4-5 ವರ್ಷಕ್ಕೆ ಹುಟ್ಟಿರುವಂತ ಮಗ, ಅನೇಕ ವೈದ್ಯರ ಹತ್ತಿರ ಔಷಧಿ ಉಪಚಾರವನ್ನ ಕೊಡಿಸಿದ್ದರೂ ಕೂಡ ನನ್ನ ಮಗನಿಗೆ ಬಂದಿರುವಂತಹ ವಿಷಮ ಜ್ವರ ಕಮ್ಮಿ ಆಗತಾನ ಇಲ್ಲ. ನನ್ನ ಮಗ ಹಾಸಿಗೆಯನ್ನು ಹಿಡದಾಣ ತಾತ. ಹಾಗಾಗಿ ನನ್ನ ಮಗನನ್ನ ಬದುಕಿಸುವಂತಹ ಜವಾಬ್ದಾರಿ ನಿನ್ನ ಮೇಲೆ ಐತಿ ತಾತ. ನನ್ನ ಮಗನ ಮೇಲೆ ಸದಾ ನಿನ್ನ ಕರುಣೆ ಇರಲಿ ಅಂತೇಳಿ ವೆಂಕನಗೌಡ್ರು ಮತ್ತ ಬಾಯಮ್ಮನವರು ತಾತನ ಪಾದಗಳನ್ನ ಗಟ್ಟಿಯಾಗಿ ಹಿಡಿದುಕೊಂಡು ಈಗ ಬೇಡಿಕೊಳ್ಳುವಂತ ಸಮಯದೊಳಗ ದಯಾಮೂರ್ತಿಯಾಗಿರುವಂತಹ ಬಸವಲಿಂಗೇಶ್ವರ ತಾತನವರು ಹಿಂದೆ ಇರುವಂತಹ ಶಿಷ್ಯೋತ್ತಮರಾಗಿರುವಂತಹ ನಾಗಪ್ಪನವರಿಗೆ ಹೇಳ್ತಾರಂತ. ನಾಗಪ್ಪ ಮುತ್ತಿಯವರಿಗೆ ಹೇಳ್ತಾರಂತ, ನಾಗ್ಯ ಕುಡಿ ತಗೊಂಡ ಬಾ ಅಂದ್ರು. ನಾಗ್ಯ ಪುಡಿ ತಗೊಂಡ ಬಾ ಅಂದ್ರು. ಅವಾಗ ಮೂಲ ಬಸವಲಿಂಗ ಶಿವಯೋಗಿಗಳ ಗದ್ದುಗೆಯ ಆಧಾರ, ಅಂಗಾರ ಅಂತ ಕರೀತಾರ, ಆಧಾರವನ್ನ ತಂದು ಕೊಡ್ತಾರ ನಾಗಪ್ಪ ಮುತ್ತಿಯವರು. ಆ ಆಧಾರವನ್ನ ಒಂದು ಬಟ್ಟಿ ಒಳಗ ಕಟ್ಟುತ್ತಾರ ತಾತನವರು. ಒಂದು ಬಟ್ಟಿ ಒಳಗ ಕಟ್ಟಿ ಏನು ಜ್ವರ ಬಂದಿತ್ತಲ್ಲ ಆ ಹುಡುಗನ ಕೊಳ್ಳಿಗೆ ಕಟ್ಟಿದ್ರು. ಆಧಾರವನ್ನ ಒಂದು ಬಟ್ಟಿ ಒಳಗ ಕಟ್ಟಿ ಆ ಹುಡುಗನ ಕೊರಳಿಗೆ ಕಟ್ಟಿ
ತಮ್ಮ ಪರಮ ಪವಿತ್ರವಾಗಿರುವಂತ ಹಸ್ತದಿಂದ ಆ ಬಾಲಕನ ತಲೆಯ ಮೇಲೆ ಹೀಗ ಕೈಯನ್ನಿಟ್ಟಿರುವಂತ ಸಮಯದೊಳಗ ಆ ಹುಡುಗನಿಗೆ ಬಂದಿರುವಂತಹ ವಿಷಮ ಜ್ವರ, ವಿಷಮ ವ್ಯಾಧಿ ಒಂದು ವಾರದೊಳಗ 7 ದಿನದೊಳಗಾಗಿ ಕಮ್ಮಿಯಾಗಿ ಬಿಟ್ಟಿತ್ತಂತ. ಗುಣಮುಖನಾಗಿ ಬಿಟ್ಟಿದ್ದ, ಆರೋಗ್ಯವಂತನಾಗಿ ಬಿಟ್ಟಿದ್ದ. ಅದ ಸಮಯದೊಳಗ ಆ ವೆಂಕನಗೌಡ ಮತ್ತ ಬಾಯಮ್ಮನವರ ಮನೆಗೆ ಇನ್ನೊಬ್ಬ ಸ್ವಾಮಿಗಳು ಬರ್ತಾರೆ. ಸ್ವಾಮಿಗಳು ಬಂದಾಗ ಆ ವೆಂಕನಗೌಡ ಮತ್ತ ಬಾಯಮ್ಮನವರು ಹೇಳ್ತಾರಂತ ಆ ಸ್ವಾಮಿಗಳಿಗೆ, ಇಲ್ರಿ, ನಮ್ಮ ಮಗನಿಗೆ ವಿಪರೀತವಾಗಿರುವಂತ ವಿಷಮ ಜ್ವರ ಬಂದಿತ್ತು. ಅನೇಕ ಔಷಧಿ ಉಪಚಾರಗಳನ್ನ ಕೊಡಿಸಿದ್ದರೂ ಕೂಡ ಜ್ವರ ಏನು ಕಮ್ಮಿಯಾಗಿದ್ದಿಲ್ಲ. ಯಾವಾಗ ಮರಿ ಬಸವಲಿಂಗ ತಾತನವರು ಬಂದು ನನ್ನ ಮಗನ ಕೊರಳೊಳಗ ಒಂದು ಬಟ್ಟಿಯೊಳಗ ಆಧಾರವನ್ನ ಕಟ್ಟಿ ಹೋದ್ರಲ್ಲ, ಕಟ್ಟಿ ಹೋದ 7 ದಿನಕ್ಕ ನನ್ನ ಮಗನಿಗೆ ಹಿಡಿದಿರುವಂತಹ ವ್ಯಾಧಿ ವಿಷಮ ಜ್ವರ ದೂರಾಗಿ ಹೋಗಿಬಿಡ್ತು ಅಂತೇಳಿ ತಮ್ಮ ಮನೆಗೆ ಬಂದಿರುವಂತಹ ಮತ್ತೊಬ್ಬ ಸ್ವಾಮಿಗಳ ಮುಂದ ಇದನ್ನ ಹೇಳ್ತಾರ. ಅವಾಗ ಆ ಸ್ವಾಮಿಗಳಂದ್ರಂತ, ತಾತ ಏನು ಆಧಾರ ಕಟ್ಟತಾನ, ತಾತ ನನಕ್ಕಿಂತ ದೊಡ್ಡವೇನು ಅಂದ್ರ ಆ ಸ್ವಾಮಿಗಳು, ತಾತ ನನಕ್ಕಿಂತ ದೊಡ್ಡವೇನು ಅಂತೇಳಿ ಅವಾಗ ಆ ಸ್ವಾಮಿಗಳು ತಾತ ಕಟ್ಟಿರುವಂತಹ ಆಧಾರದ ಬಟ್ಟೆಯನ್ನ ಬಿಚ್ಚಿ ತಾವು ಯಂತ್ರವನ್ನ ಕಟ್ಟಿದ್ರಂತ. ಇದನ್ನ ದಾರಿಯೊಳಗ ಬರುವಂತಹ ತಾತ ನೋಡಿಬಿಟ್ಟು, ತಾತ ನೋಡಿ ಸಿಟ್ಟಿಗೆದ್ದು ಏನು ಮಾಡಿದ ಅಂದ್ರ ಆ ಸ್ವಾಮಿಗಳು ಬಿಚ್ಚಿ ಇಟ್ಟಿರುವಂತಹ ಆಧಾರದ ಬಟ್ಟೆಯನ್ನ ತೆಗೆದುಕೊಂಡು ಹೋಗಿ ಹಳ್ಳದೊಳಗ ಒಗೆದು ಬಿಟ್ರಂತ. ಹಳ್ಳದೊಳಗ ಒಗದಾಗ ಅಲ್ಲಿ ಏನಾಯ್ತು ಅಂದ್ರ ಮರುದಿನವೇ ಆ ಹುಡುಗ ಸತ್ತು ಹೋಗಿ ಬಿಟ್ಟಿದ್ದ ಅಂತ. ಮರುದಿನವೇ ಆ ಹುಡುಗ ಸತ್ತು ಹೋಗಿ ಬಿಟ್ಟಿದ್ದ. ತಾತನವರನ್ನ ನಂಬದೆ ಇನ್ನೊಬ್ಬ ಸ್ವಾಮಿಗಳನ್ನ ನಂಬಿದ್ದಕ್ಕಾಗಿ ಇದ್ದೊಬ್ಬ ಮಗನನ್ನ ಕಳೆದುಕೊಂಡರು ಆ ವೆಂಕನಗೌಡ ಮತ್ತ ಬಾಯಮ್ಮ ದಂಪತಿಗಳು. ನಂಬಿಕೆ ಅನ್ನುವಂಥದ್ದು ಬೇಕಾಗತ್ತ ತಾಯಿ. ದೊಡ್ಡವರು ಒಂದು ಮಾತು ಹೇಳ್ತಾರ, ನಂಬು ನಂಬೆಲೆ ಮನವೇ ಹಂಬಲಿಸದಿರು ಸಾಂಬನೊಲುಮೆಗೆ ನಂಬಿಕೆಯೇ ಕಾರಣ ಅಂತ. ನಂಬಿಕೆ ಅನ್ನುವಂಥದ್ದು ಇರ್ಲಿಲ್ಲ ಅಂದ್ರೆ ಹೇಗಾಗತ್ತ ಪರಿಸ್ಥಿತಿ ಅಂದ್ರ, ಈ ಕಲಬುರಗಿ ಶರಣ ಬಸವೇಶ್ವರರ ಕಥೆಯನ್ನ ತಾವೆಲ್ಲ ವರ್ಷ ಕೇಳ್ತೀರ ಇಲ್ಲ ಪ್ರಾಣ ಕೇಳ್ತಿರಲ್ಲ. ಆ ಕಲಬುರಗಿಯ ಶರಣ ಬಸವೇಶ್ವರರ ಪುರಾಣದೊಳಗ ಒಂದು ಸುಂದರವಾಗಿರುವಂತ ಘಟನೆ ಬರುತ್ತೆ. ತ್ರಿಕಾಲ ಜ್ಞಾನಿಗಳು, ತ್ರಿವಿಧ ಮಹಾದಾಸೋಹ ಮೂರ್ತಿಗಳು, ಬರಗಾಲದ ಬಂಟ ಅನ್ನುವಂತಹ ಬಿರುದನ್ನ ಪಡೆದುಕೊಂಡಿರುವಂತಹ ಕಲಬುರಗಿಯ ಶರಣ ಬಸವೇಶ್ವರರು ದಾಸೋಹದ ಮಹಾಮಣಿಯೊಳಗಿರುವಂತಹ ಸಮಯದೊಳಗ ವಯಸ್ಸಾಗಿರುವಂತ ಒಬ್ಬ ಜಂಗಮಾಮೂರ್ತಿ ಬರ್ತಾನಂತ. ಜಂಗಮಾಮೂರ್ತಿ ಬಂದು ಶರಣರ ಮುಂದ ಧಾರಾಕಾರ ಕಣ್ಣೀರನ್ನು ಸುರಿಸ್ತಾ ಹೇಳ್ತಾನ, ಶರಣ, ನನಗ ಒಬ್ಬರಲ್ಲ ಇಬ್ಬರಲ್ಲ 6 ಜನ ಹೆಣ್ಣು ಮಕ್ಕಳದಾರ. 6 ಜನ ಹೆಣ್ಣು ಮಕ್ಕಳದಾರ. ಅವರೆಲ್ಲ ಮದುವೆ ವಯಸ್ಸಿಗೆ ಬಂದಾರ. ಬಡತನ ಅನ್ನುವಂಥದ್ದು ನನ್ನ ಮನೆಯೊಳಗ ಹಾಸಿ ಹೊಚ್ಚಿಕೊಂಡು ಮಲ್ಕೊಂಡು ಬಿಟ್ಟೈತಿ. ಹಾಗಾಗಿ ಆ 6 ಜನ ಹೆಣ್ಣು ಮಕ್ಕಳ ಮದುವೆಯನ್ನು ಮಾಡಬೇಕಲ್ಲ. ಹಾಗಾಗಿ ನನಗ ಒಂದಿಷ್ಟು ದುಡ್ಡ, ಒಂದಿಷ್ಟು ಸಂಪತ್ತನ್ನ ಕೊಡು ಅಂತ ಬಂದ. ಶರಣ ಬಸವೇಶ್ವರರಿಗೆ ಏನು ತಿಳಿಯಿತೋ ಏನೋ, ಸಹಾಯ ಅಂತೇಳಿ ಏನು ಬಂದಿದ್ನಲ್ಲ, ಆ ಜಂಗಮಾಮೂರ್ತಿಯ ಕೈಯನ್ನ ಹಿಡ್ಕೊಂಡು ಶರಣ ಬಸವೇಶ್ವರರು ಎಲ್ಲಿಗೆ ಕರ್ಕೊಂಡು ಹೋದ್ರು ಅಂದ್ರ ಸುಡುಗಾಡ ಗಟ್ಟಿಗೆ ಕರ್ಕೊಂಡು ಹೋದ್ರು. ಸುಡುಗಾಡ ಅಂದ್ರೆ ಗೊತ್ತಾಗತ್ತಲ್ಲ ತಾಯಿ, ಸ್ಮಶಾನ ಅಂತ ಕರೀತಾರ, ರುದ್ರಭೂಮಿ ಅಂತ ಕರೀತಾರ, ಸುಡುಗಾಡ ಅಂತ ಕರೀತಾರ. ಆ ಸುಡುಗಾಡ ಗಟ್ಟಿಗೆ ಕರ್ಕೊಂಡು ಹೋಗುತ್ತಾರ. ಆ ಸುಡುಗಾಡ ಗಟ್ಟಿಯೊಳಗ ಒಂದು ಹಾವಿನ ಹುತ್ತ. ಆ ಹುತ್ತದ ಮುಂದ ಆ ಜಂಗಮಾಮೂರ್ತಿಯನ್ನ ನಿಂದ್ರಿಸಿದ್ರು. ಆ ಹುತ್ತದ ಮುಂದೆ ನಿಂದ್ರಿಸಿದ್ರು.
ನಿಂದ್ರಿಸಿದಾಗ ಅವಾಗ ಜಂಗಮಾಮೂರ್ತಿ ಅಂತಾನಂತ, ಶರಣರ ಸಹಾಯ ಅಂತ ಕೇಳ್ಕೊಂಡು ಬಂದೆ. ನೀವು ನೋಡಿದ್ರ ನನ್ನನ್ನ ಸುಡುಗಾಡಕ್ಕೆ ಕರ್ಕೊಂಡು ಬಂದು ಈ ಹಾವಿನ ಹುತ್ತದ ಮುಂದೆ ಯಾಕೆ ನಿಂದ್ರಿಸಿದ್ರಿ ಅಂತ ಕೇಳಿದ್. ಅವಾಗ ಶರಣ ಬಸವೇಶ್ವರನಂತಾರಂತ, ಜಂಗಮಾಮೂರ್ತಿಗಳ ನಿಮ್ಮ ಬಡತನ ದೂರವಾಗಬೇಕಾಗಿತ್ತು, ನಿಮ್ಮ 6 ಜನ ಹೆಣ್ಣು ಮಕ್ಕಳ ಮದುವೆ ಆಗಬೇಕಲ್ಲ, ಹಾಗಾಗಿ ಇಲ್ಲಿಗೆ ಕರ್ಕೊಂಡು ಬಂದೇನಿ ಅಂತಂದ್ರು ಶರಣರು. ಅದ ಸಮಯಕ್ಕ ದೊಡ್ಡದಾಗಿರುವಂತ ಒಂದು ಘಟಸರ್ಪ ನಾಗರ ಹಾವು ಹರಿದು ಬರಾಕತ್ತಿತ್ತು. ಸರಸರನೆ ಹರಿದು ಬರಾಕತ್ತಿತ್ತು. ಹರಿದು ಬರುವಂತಹ ನಾಗರ ಹಾವನ್ನ ಆ ವಯಸ್ಸಾಗಿರುವಂತಹ ಜಂಗಮಾಮೂರ್ತಿಗೆ ತೋರಿಸ್ತಾರೆ. ತೋರಿಸಂತಾರಂತ, ನಿಮ್ಮ ಬಡತನ ದೂರ ಆಗಬೇಕಾಗಿತ್ತು, ನಿಮಗ ಸಿರಿ ಸಂಪತ್ತು ನಿಮ್ಮ ಒಲುಮೆಯಾಗಬೇಕಾಗಿತ್ತು, ನೀವು ಶ್ರೀಮಂತರಾಗಬೇಕಾಗಿತ್ತು ಅಂದ್ರ ಜಂಗಮರ ಅಲ್ಲೇನು ಹಾವು ಹರಿದು ಬರಾಕತ್ತೈತಲ್ಲ, ಆ ಹಾವನ್ನ ಹಿಡಿದು ಬಿಡ್ರಿ, ನಿಮ್ಮ ಬಡತನ ಅನ್ನುವಂಥದ್ದು ದೂರ ಆಗತ್ತ, ನಿಮ್ಮ 6 ಜನ ಹೆಣ್ಣು ಮಕ್ಕಳ ಮದುವೆಯನ್ನು ಅದ್ದೂರಿಯಾಗಿ ಮಾಡಬಹುದು ಅಂದ್ರು. ಅವಾಗ ವಯಸ್ಸಾಗಿರುವಂತ ಜಂಗಮಾಮೂರ್ತಿ ಅಂತಾನಂತ, ಏನೋ ಸಹಾಯ ಅಂತ ಕೇಳ್ಕೊಂಡು ಶರಣಪ್ಪನವ್ರ ಹತ್ರ ಬಂದ್ರ ಆ ಹಾವು ಹಿಡಿದು ನನ್ನನ್ನ ಸಾಯಿ ಅಂತ ಅನ್ನಕತ್ತಾರ ಅಂದವ. ಆ ಹಾವು ಹಿಡಿಯಾಕ ಹೋದ್ರ ಆ ಹಾವು ಸುಮ್ಮನೆ ಇರುತ್ತನು, ನನ್ನನ್ನ ಕಡದು ಕೊಂದ ಬಿಡುತ್ತ ಅಂದವ. ಏನ್ರಿ ಶರಣಪ್ಪನವ್ರು, ನಿಮ್ಮ ಹತ್ರ ಸಹಾಯ ಅಂತ ಬಂದ್ರ ನನ್ನನ್ನೇನು ಕೊಲ್ಲಾಕತ್ತೀರಲ್ಲ ಅಂದವ. ಅವಾಗ ಶರಣ ಬಸವೇಶ್ವರರಂತಾರಂತ, ಇದನ್ನ ನಾನ್ ಹೇಳಾಕತ್ತಿಲ್ರಪ್ಪ ಜಂಗಮಾಮೂರ್ತಿಗಳ, ಶಿವ ನನ್ನೊಳಗ ಕುಂತು ಹೇಳಾಕತ್ತಾನ, ನಂಬಿಕೆಯನ್ನಿಡ್ರಿ, ನನ್ನ ಮೇಲೆ ನಂಬಿಕೆಯನ್ನ ಇಡದೇ ಇದ್ದರೂ ಪರವಾಗಿಲ್ಲ, ವಿಶ್ವ ನಿಯಾಮಕನಾಗಿರುವಂತಹ ಭಗವಂತನ ಮೇಲಾದರೂ ನಂಬಿಕೆಯನ್ನಿಟ್ಟು ಆ ಹರಿದು ಬರುವಂತ ಹಾವನ್ನ ಹಿಡಿಯಿರಿ ಅಂದ್ರು ಶರಣ. ಅವಾಗ ಸಾಧ್ಯಲ್ರಿ ಅಂದ ಜಂಗಮಾಮೂರ್ತಿ. ಆ ಸಮಯದೊಳಗ ಹಾವು ಸರಸರನೆ ಹರಿದು ಬಂದು ಎಲ್ಲಿಗೆ ಬಂತು ಅಂದ್ರ ಹುತ್ತದ ಮುಂದೆ ಬಂತು. ಅವಾಗ ಶರಣರಂತಾರಂತ, ಜಂಗಮಾಮೂರ್ತಿಗಳ ಈ ಅವಕಾಶ ಅನ್ನುವಂಥದ್ದು ಜೀವನದೊಳಗ ಮರಳಿ ಸಿಗೋದಿಲ್ಲ. ಕಡೇಕ ಶಿವನ ಮ್ಯಾಗ ನಂಬಿಕೆ ಇಲ್ಲದೆ ಇದ್ರು ಏನಾತ್, ನಿಮ್ಮನ್ನ ನೀವು ನಂಬಿ ಆ ಹಾವನ್ನಾದ್ರೂ ಹಿಡಿಯಿರಿ ಅಂದಾಗ ಸುಮ್ಮನೆ ಇದ್ದ ಜಂಗಮಾಮೂರ್ತಿ. ಅವಾಗ ಹರಿದು ಬಂದಿರುವಂತ ಒಂದು ದೊಡ್ಡ ಇಷ್ಟು ಮಾರಿತ್ತೆವು ಹಾವು, ಆ ಹಾವ ಹೆಡೆಯನ್ನ ಹುತ್ತದೊಳಗ ಹಾಕಿ ಆ ಹುತ್ತದೊಳಗ ಹೊರಟಿತ್ತದ ಹಾವು. ಅವಾಗ ಶರಣರು ಹೇಳಿದ್ರಂತ, ನೋಡ್ರಿ ಜಂಗಮರ ಅವಕಾಶ ಸಿಗೋದಿಲ್ಲ ಅಂದಾಗ ಅವಾಗ ಜಂಗಮಾಮೂರ್ತಿಗೆ ಸ್ವಲ್ಪ ಧೈರ್ಯ ಬಂತು. ಯಾಕೆ ಧೈರ್ಯ ಬಂತು ಅಂದ್ರ, ಹೆಡಿ ಏನೋ ಹುತ್ತದೊಳಗೆ ಹೋಗಿತ್ತದ, ಹಿಂದ ಬಾಲ ಹಿಡಿದ್ರ ಅದೇನು ಕಡಿಯುತ್ತ ಅಂತ. ಹೆಡಿ ಹುತ್ತದೊಳಗೆ ಹೋಗಿತ್ತು, ಹಿಂದ ಬಾಲ ಹಿಡಿದ್ರ ಅದೇನು ಕಡಿಯುತ್ತ ಅಂತೇಳಿ ಅವಾಗ ಜಂಗಮಾಮೂರ್ತಿಗಳು ಗಪ್ಪನ ಕಣ್ಣು ಮುಚ್ಕೊಂಡು ಹೀಗ ಹಾವಿನ ಬಾಲ ಹಿಡ್ದಿದ್ದು. ಒಂದು ಗೇಣು ಉಳಿದಿತ್ತ ತಾಯಿ. ಆ ಒಂದು ಗೇಣು ಉಳಿದಿರುವಂತ ಹಾವಿನ ಬಾಲವನ್ನ ಹಿಡಿದಾಗ ಏನು ಒಂದು ಗೇಣು ಹಾವಿನ ಬಾಲ ಹಿಡಿದಿದ್ರಲ್ಲ, ಆ ಒಂದು ಗೇಣು ಹಾವಿನ ಬಾಲ ಬಂಗಾರದ ತುಂಡಾಗಿ ಆ ಜಂಗಮಾಮೂರ್ತಿಗಳ ಕೈ ಸೇರಿತ್ತಂತ ನೋಡ್ರಿ. ಬಂಗಾರವಾಗಿ ಆ ಜಂಗಮಾಮೂರ್ತಿಯ ಕೈ ಸೇರಿತ್ತಂತ. ಅವಾಗ ಜಂಗಮಾಮೂರ್ತಿಗಳಂತಾರಂತ, ಶರಣರ ಈ ಹಾವು ಬಂಗಾರ ಆಗತ್ತಂತೇಳಿ ನೀವು ಮೊದಲಿಗೆ ಹೇಳಿದ್ರ ನಾನು ಸತ್ರು ಪರವಾಗಿದ್ದಿದ್ದಿಲ್ಲ, ಬಡದ್ಯಾಡಿ ಆದ್ರೂ ಆ ಹಾವು ಹಿಡಿತಿದ್ಯಾ ಅಂದ್ರು ಜಂಗಮಾಮೂರ್ತಿಗಳು. ಅವಾಗ ಶರಣ ಬಸವೇಶ್ವರರಂತಾರಂತ, ಕಡೇಕ ನನ್ನನ್ನೂ ನಂಬಲಿಲ್ಲ, ಶಿವನನ್ನೂ ನಂಬಲಿಲ್ಲ, ನಿಮ್ಮ ಮೇಲೆ ನಿಮಗೂ ನಂಬಿಕೆ ಇಲ್ಲದೆ ಇದ್ದಿದ್ದಕ್ಕಾಗಿ ಹೀಗೆಲ್ಲ ಆಗಿಬಿಡ್ತು. ಬಂದಿರುವಂತ ಅವಕಾಶವನ್ನ ನೀವು ಕಳ್ಕೊಂಡು ಬಿಟ್ರಿ, ಇದ್ದಿದ್ರೊಳಗ ತೃಪ್ತಿಯನ್ನ ಪಟ್ಕೊಳ್ರಿ ಅಂತೇಳಿ ಶರಣರು ಆ ಜಂಗಮಾಮೂರ್ತಿಗೆ ಹೇಳ್ತಾರಂತ ತಾಯಿ. ಅಂದ್ರ ನಂಬಿಕೆ ಎನ್ನುವಂಥದ್ದು ಬೇಕಾಗತ್ತೆ. ನಂಬಿಕೆ ಎನ್ನುವಂಥದ್ದು ಎಷ್ಟು ದೊಡ್ಡ ಕೆಲಸ ಮಾಡುತ್ತ ಅಂದ್ರ, ಇಬ್ಬರ ಗಂಡ ಹೆಂಡತಿ ಎಂದೂ ಪುರಾಣಕ್ಕೆ ಬರದೇ ಇರುವಂತವ್ರು ಪುರಾಣಕ್ಕೆ ಬಂದ್ರಂತ. ಅವತ್ತು ಪಟ್ಟ ಬಂದಿದ್ದಿಲ್ಲ, ಅವ್ರು ಪ್ರಾಣ ಹಚ್ಚಿ ಎಷ್ಟು ವರ್ಷ ಆದ್ರೂ ಬಂದಿದ್ದಿಲ್ಲ ಅಂತವ್ರು ಇರ್ತಾರ. ಆದ್ರೆ ಈ ಊರೊಳಗಲ್ಲ, ಇನ್ನ 2 ದಿನ ಬಂದಿದ್ರು. ಬಂದಾಗ ದೂರ ಹೋಗಿ ಕತ್ತಲ್ದಾಗ ಕುಂತಿದ್ರಂತ.
ಗಂಡನಿಗೆ ಪುರಾಣ ಬೇಕಾಗಿತ್ತು, ಹೆಂಡತಿಗೆ ಬ್ಯಾಡಾಗಿತ್ತು. ಎಲ್ಲಿ ಕರ್ಕೊಂಡು ಬಂದಿರಿ ಅಂದ್ಲಾಕಿ. ಯಾಕೆ ಕಣ್ ಕಾಣಂಗಿಲ್ಲ ನಿನಗೆ, ಪುರಾಣಕ್ಕೆ ಕರ್ಕೊಂಡು ಬಂದೀನಿ ಅಂದವ. ಒಂದು ಪ್ರಾರಂಭ ಆಗಿ ಒಂದು 15 ನಿಮಿಷ ಆಗಿತ್ತು. ಹೆಂಡತಿ ಅಲ್ಲಂತ, ರೀ ಈ ಪುರಾಣ ಪುಣ್ಯಕಥೆ ಅಂದ್ರೆ ನನಗೆ ತಲೆನೋವು ರೀ ಅಂದ್ಲಾಕಿ. ನನಗೆ ವಿಪರೀತ ತಲೆ ನೋಯಾಕತ್ತೈತಿ, ಬರ್ರಿ ಎದ್ದು ಹೋಗೋಣ ಬರ್ರಿ. 100 ಜನ ಕುಂತಿದ್ರು. ಮತ್ತ ಜನರ ಮಧ್ಯ ಭಾಗದೊಳಗ ಎದ್ದು ಹೋದ್ರ ಅವಮಾನ ಆಗಿಗಿತ್ತು ಅಂತೇಳಿ ಅವಾಗ ಗಂಡ ಅಂದಂತ, ನಿನಗ ತಲೆನೋವು ಬಂದೈತಿ ಅಲ್ಲ ಅಂತ. ಹೌದ್ರಿ ತಲೆನೋವು ಬಂದೈತಿ. ನಿನಗ ತಲೆನೋವು ಬರುತ್ತಾ ಅಂತ ನನಗ ಗೊತ್ತಿತ್ತು. ಅದಕ್ಕ ಗುಳಿಗಿ ತಗೊಂಡ ಬಂದೀನಿ, ಆ ಗುಳಿಗಿ ಕೊಡ್ತೀನಿ. ಆ ಗುಳಿಗಿ ನುಂಗಾಕ್ ಹೋಗಬೇಡ, ಕಡಿಯಾಕ್ ಹೋಗಬೇಡ, ಸುಮ್ಮನೆ ನಾಲ್ಗಿ ಮ್ಯಾಗ ಇಟ್ಕೊಂಡು ಸುಮ್ಮನೆ ಕುಂದು. ನಿನಗೇನು ತಲೆನೋವು ಬಂದೈತಿ ಅಲ್ಲ, ಆ ತಲೆನೋವು ಹೊರಟು ಹೋಗುತ್ತ ಅಂದ ಗಂಡ. ಅವ್ರು ಹಿಂಗ ಬೆಳಕನ್ಯಾಗ ಕುಂತಿದ್ದಿಲ್ಲ ತಾಯಿ. ಎಲ್ಲಿ ಕುಂತಿದ್ರು ಅಂದ್ರೆ ದೂರತ ಮೂಲ್ಯಾಗ ಕತ್ತಲ್ದಾಗ ಕುಂತಿದ್ರು ಅವ್ರು. ಕೊಡ್ರಿ ಗುಳಿಗೆನ ಅಂದ್ಲಾಕಿ. ಕತ್ತಲ್ದಾಗ ಹೀಗ ಏನೋ ಒಂದು ಕೊಟ್ಟಾಗ ಹೀಗ ನಾಲ್ಗಿ ಮ್ಯಾಗ ಇಟ್ಕೊಂಡಿದ್. ಏನ್ ಹೇಳಿದ್ದವ? ನುಂಗಬಾರದು, ಕಡಿಬಾರದು ಅಂತ ಹೇಳಿದ್ದ. ಒಂದು 2 ತಾಸು ಬರ್ತಿ ಪುರಾಣ ಮುಗಿತ್. ಎದ್ದು ಇಬ್ರು ಗಂಡ ಹೆಂಡತಿ ಮನೆಗೆ ಹೊಂಟಿದ್ರು. ದಾರಿ ಒಳಗೆ ಹೋಗುವಾಗ ಹೆಂಡತಿ ಅಲ್ಲಂತ, ಎಂತ ಗುಳಿಗೆ ಕೊಟ್ಟಿರಿ? ಉಪ್ಪಿಲ್ಲ, ಕಾರಿಲ್ಲ, ವಿಷ ಇಲ್ಲ, ಕರಗೂ ಅಲ್ದು, ಎಂತ ಗುಳಿಗೆ ಕೊಟ್ಟಿರಿ ಅಲ್ಲಂತ. ಅವಾಗ ಅವ ಅನ್ನಂತ, ನಾಲ್ಗಿ ತೆಗಿ ಅಂದವ. ಆ ಮಾಡು ಅಂದ. ಅಕ್ಕಿ ಆ ಮಾಡಿ ನಾಲ್ಗಿ ಒಳಗಿರುವಂಥದ್ದನ್ನ ತಗೊಂಡ್, ಅದೆಂತ ಗುಳಿಗೆ ತೋರಿಸ್ರಿ ಅಂದ್ರ ಹೆಂಡತಿ. ಹಿಂಗ ತೋರಿಸಿದ. ಏನು ಕೊಟ್ಟಿದ್ದ ಅಂದ್ರ ಈ ಶರ್ಟಿನ ಗುಂಡಿ ಕೊಟ್ಟಿದ್ನಂತೆ ಅವ. ಏನ್ರಿ, ಶರ್ಟಿನ ಗುಂಡಿ ಕೊಟ್ಟಿದ್ನಂತ. ಅಯ್ಯೋ, ಶರ್ಟಿನ ಗುಂಡಿ ಕೊಟ್ಟಿ ಅಲ್ಲ ನನಗ ಅಂದಾಕಿ. ನಿನ್ನ ತಲೆನೋವು ಕಮ್ಮಿ ಆಗತ್ತಿಲ್ಲ ಅಂದವ. ಹೌದು ನೋಡ್ರಿ, ಅದನ್ನ ಯಾವಾಗ ನಾಲ್ಗಿ ಮ್ಯಾಗ ಇಟ್ಕೊಂಡ್ಯ, ನನ್ನ ತಲೆನೋವ ಕಮ್ಮಿ ಆಗೈತ್ ನೋಡ್ರಿ ಅಂದಳಾಕಿ. ಅವಾಗ ಗಂಡ ಅಂದನಂತ, ನಾನು ಕತ್ತಲದೊಳಗ ಗುಳಿಗಿ ಕೊಟ್ಟಿನಿ ಎನ್ನುವಂತಹ ನಂಬಿಕೆ ನಿನ್ನ ತಲೆನೋವನ್ನ ಕಮ್ಮಿ ಮಾಡೈತಿ ಅಂತೇಳಿ ಗಂಡ ಹೇಳಿದನಂತ. ಹಿಂಗ ತಾತನವರನ್ನ ನಂಬದೇ ಇರುವಂತಹ ವೆಂಕನಗೌಡ ಲಕ್ಷ್ಮೀಬಾಯಿ ಇನ್ನೊಬ್ಬ ಸ್ವಾಮಿಗಳ ಮಾತನ್ನ ಕೇಳಿ ಅವರು ಆ ಮಗುವಿಗೆ ಕಟ್ಟಿರುವಂತಹ ತಾಯತ್ತ ಏನು ಮಾಡಿತ್ತು ಅಂದ್ರ ಆ ಮಗುವಿನ ಪ್ರಾಣವನ್ನ ತೆಗೆದುಕೊಂಡು ಹೋಗಿಬಿಟ್ಟಿತ್ತು ಅಂತ. ಈಗ ತಾತನವರು ಅನೇಕ ಲೀಲೆ ಪವಾಡಗಳನ್ನ ಮಾಡುತ್ತಾ ಇರುವಂತಹ ಸಂದರ್ಭದೊಳಗ ಮುಂದ ಏನಾಯ್ತು ಅನ್ನುವಂಥದ್ದನ್ನ ಒಂದು ಪದ್ಯದ ನಂತರ ಚಿಂತನೆಯನ್ನು ಮಾಡೋಣ. ಹಲೋ ಕೇಳು ಜಾನ ಶಿವ ಧ್ಯಾನ ಮಾಡೋಣ, ನಿನ್ನೊಳಗ ನೀನು ತಿಳಿದು ನೋಡಣ್ಣ. ಕೇಳು ಜಾನ ಶಿವ ಧ್ಯಾನ ಮಾಡೋಣ, ನಿನ್ನೊಳಗ ನೀನು ತಿಳಿದು ನೋಡಣ್ಣ, ನಿನ್ನೊಳಗ ನೀನು ತಿಳಿದು ನೋಡಣ್ಣ. ಕೇಳು ಜಾನ ಶಿವ ಧ್ಯಾನ ಮಾಡೋಣ, ನಿನ್ನೊಳಗ ನೀನು ತಿಳಿದು ನೋಡಣ್ಣ, ನಿನ್ನೊಳಗ ನೀನು ತಿಳಿದು ನೋಡಣ್ಣ. ಕಾಶಿಯ ಯಾತ್ರೆಯ ಚೆನ್ನಾಗಿ ಮಾಡೋ, ಕಾಶಿಯ ಯಾತ್ರೆಯ ಚೆನ್ನಾಗಿ ಮಾಡು, ಹಸಿದು ಬಂದವರಿಗೆ ಅನ್ನವ ನೀಡು. ಕಾಶಿಯ ಯಾತ್ರೆಯ ಚೆನ್ನಾಗಿ ಮಾಡು, ಹಸಿದು ಬಂದವರಿಗೆ ಅನ್ನವ ನೀಡು. ದಾನ ಧರ್ಮವ ನಿತ್ಯದಿ ಮಾಡೋಣ, ನಿನ್ನೊಳಗ
ನಿನ್ನೊಳಗ ನೀನು ತಿಳಿದು ನೋಡಣ್ಣ ನಿನ್ನೊಳಗ ನೀನು ತಿಳಿದು ನೋಡಣ್ಣ ಕೇಳು ಜಾನ ಶಿವ ಜಾನ ಮಾಡಣ್ಣ ನಿನ್ನೊಳಗ ನೀನು ತಿಳಿದು ನೋಡಣ್ಣ ಸ್ವಕ್ಕವ ಸುಟ್ಟು ಬೂದಿಯ ಮಾಡೋ ಸ್ವಕ್ಕವ ಸುಟ್ಟು ಬೂದಿಯ ಮಾಡೋ ಗರ್ವವೆಂಬುದ ಹರಣ ಮಾಡೋ ಸ್ವಕ್ಕವ ಸುಟ್ಟು ಬೂದಿಯ ಮಾಡೋ ಗರ್ವವೆಂಬುದ ಹರಣ ಮಾಡೋ ಸಿಟ್ಟು ಬಲ್ದಾಗ ನಿಧಾನ ಮಾಡೋಣ ನಿನ್ನೊಳಗ ನೀನು ತಿಳಿದು ನೋಡಣ್ಣ ನಿನ್ನೊಳಗ ನೀನು ತಿಳಿದು ನೋಡಣ್ಣ ಕೇಳು ಜಾನ ಶಿವ ಧ್ಯಾನ ಮಾಡಣ್ಣ ನಿನ್ನೊಳಗ ನೀನು ತಿಳಿದು ನೋಡಣ್ಣ ನಿನ್ನೊಳಗ ನೀನು ತಿಳಿದು ನೋಡಣ್ಣ ಲಾಭವ ನೋಡಿ ವ್ಯಾಪಾರ ಮಾಡೋ ಲಾಭವ ನೋಡಿ ವ್ಯಾಪಾರ ಮಾಡೋ ಎಂಟೆಂಟ ದಿನಕ್ಕೊಮ್ಮೆ ಲೆಕ್ಕವ ಮಾಡು ಸ್ನೇಹ ಕಣ್ಣಲ್ಲಿ ವಸ್ತಿಯ ಮಾಡೋಣ ನಿನ್ನೊಳಗ ನೀನು ತಿಳಿದು ನೋಡಣ್ಣ ನಿನ್ನೊಳಗ ನೀನು ತಿಳಿದು ನೋಡಣ್ಣ ಕೇಳು ಜಾನ ಶಿವ ಧ್ಯಾನ ಮಾಡೋಣ ನಿನ್ನೊಳಗ ನೀನು ತಿಳಿದು ನೋಡಣ್ಣ ಕೇಳು ಜಾನ ಶಿವ ಧ್ಯಾನ ಮಾಡೋಣ ನಿನ್ನೊಳಗ ನೀನು ತಿಳಿದು ನೋಡಣ್ಣ ರೋಗವ ನೋಡಿ ಔಷಧಿ ಕೊಡೋ ರೋಗವ ನೋಡಿ ಔಷಧಿ ಕೊಡು ಬೆಳ್ಳ ಬೆಳತನ ಬೋಧವ ಮಾಡು ಕಟ್ಟಿಗೆ ಕುಂತು ಕಚೇರಿ ಮಾಡು ಮರಿ ನೋಡಿ ನ್ಯಾಯವಾಗೇಳಬೇಡಣ ನಿನ್ನೊಳಗ ನೀನು ತಿಳಿದು ನೋಡಣ್ಣ ನಿನ್ನೊಳಗ ನೀನು ತಿಳಿದು ನೋಡಣ್ಣ ಕೇಳು ಜಾನ ಶಿವ ಧ್ಯಾನ ಮಾಡೋಣ ನಿನ್ನೊಳಗ ನೀನು ತಿಳಿದು ನೋಡಣ್ಣ ಸರ್ಕಾರ ಕಂಡಲ್ಲಿ ಸಲಾಮ ಮಾಡೋ ಸರ್ಕಾರ ಕಂಡಲ್ಲಿ ಸಲಾಮ ಮಾಡೋ ವೈರಿಯ ಕಂಡಲ್ಲಿ ಧೈರ್ಯ ಮಾಡೋ ಮಡದಿಯ ನುಡಿಕಳೆ ಮತ್ತೊಬ್ರ ಕೂಡ ಜಗಳಕ್ಕ ಹೋಗಬೇಡಣ ನಿನ್ನೊಳಗ ನೀನು ತಿಳಿದು ನೋಡಣ್ಣ ಕೇಳು ಜಾನ ಶಿವ ಧ್ಯಾನ ಮಾಡೋಣ ನಿನ್ನೊಳಗ ನೀನು ತಿಳಿದು ನೋಡಣ್ಣ ತಂದೆ ತಾಯಿಯ ಸೇವೆಯ ಮಾಡೋ ತಂದೆ ತಾಯಿಯ ಸೇವೆಯ ಮಾಡೋ ಮೋಕ್ಷದ ಮಾರ್ಗದ ದಾರಿಯ ಹಿಡಿಯೋ ತಂದೆ ತಾಯಿಯ ಸೇವೆಯ ಮಾಡೋ ಮೋಕ್ಷದ ಮಾರ್ಗದ ದಾರಿಯ ಹಿಡಿಯೋ ಶಿಶುನಳದೀಶನ ಪಾದ ಕಮಲನ ನಿನ್ನೊಳಗ ನೀನು
ನೀನು ತಿಳಿದು ನೋಡಣ್ಣ ನಿನ್ನೊಳಗ ನೀನು ತಿಳಿದು ನೋಡಣ್ಣ ಕೇಳು ಜಾನ ಶಿವ ಧ್ಯಾನ ಮಾಡಣ್ಣ ನಿನ್ನೊಳಗ ನೀನು ತಿಳಿದು ನೋಡಣ್ಣ ಕೇಳು ಜಾನ ನಿನ್ನೊಳಗ ನೀನು ತಿಳಿದು ನೋಡಣ್ಣ ನಿನ್ನೊಳಗ ನೀನು ತಿಳಿದು ನೋಡಣ್ಣ ನಿನ್ನೊಳಗ ನೀನು ತಿಳಿದು ನೋಡಣ್ಣ ಶಿವಸಂಭಜಯ ನಮಃ ಪಾರ್ವತೀಪತಿ ಶಿವರ ಮಹಾದೇವ ಸಂತ ಶಿಶುನಾಳ ಶರೀಫ ಶಿವಯೋಗಿಗಳು ರಚಿಸಿರುವಂತಹ ಬರೆದಿರುವಂತಹ ಕೇಳು ಜಾಣ ಶಿವಧ್ಯಾನ ಮಾಡಣ್ಣ ಅನ್ನುವಂತಹ ಆ ಸುಂದರವಾಗಿರುವಂತ ತತ್ವ ಪದವನ್ನ ಬಹಳ ಸುಂದರವಾಗಿ ಹಾಡಿದ್ರು. ಅಷ್ಟೇ ಸುಂದರವಾಗಿ ತಬಲಾವಾದನವನ್ನೂ ಕೂಡ ನುಡಿಸಿದ್ರು. ಅದ್ರಾಗ ಒಂದಿಷ್ಟು ಸಾಲುಗಳು ಬರ್ತಾವ. ಅನೇಕ ಸಾಲುಗಳ ಬಗ್ಗೆ ಶರೀಫರು ಬರೀತಾರೆ. ನಿತ್ಯ ದಾನ ಧರ್ಮ ಪರೋಪಕಾರ ಮಾಡಣ್ಣ ಅಂತ ಬರೀತಾರು. ಅದಕ್ಕ ಸರ್ವಜ್ಞ ಮೂರ್ತಿ ಹೇಳ್ತಾನ, ಕೊಟ್ಟಿದ್ದು ತನಗೆ ಬಚ್ಚಿಟ್ಟಿದ್ದು ಪರರಿಗೆ, ಕೊಟ್ಟಿದ್ದು ಕೆಟ್ಟಿತ್ತೆಣ್ಣ ಬೇಡ, ಮುಂದೆ ಕಟ್ಟಿಹುದು ಬುತ್ತಿ ಸರ್ವಜ್ಞ ಅಂತೆ. ಆ ನಂತರದೊಳಗ ಅನೇಕ ಸುಂದರವಾಗಿರುವಂತಹ ಸಾಲುಗಳನ್ನ, ತಿಳಿದುಕೊಳ್ಳುವಂತಹ ಸಾಲುಗಳನ್ನ ಶರೀಫ ಶಿವಯೋಗಿಗಳು ಬರೀತಾರ. ಅಂತಹ ಪದ್ಯವನ್ನ ಬಹಳ ಸುಂದರವಾಗಿ ಹಾಡಿದ್ರು. ಮುಂದ ಪುರಾಣದ ವಿಷಯಕ್ಕೆ ಹೋಗೋದು ಅಂದ್ರ ಮರಿ ಬಸವಲಿಂಗ ತಾತನವರು ಪಟ್ಟಣಕ್ಕ ಪಂಚರಾತ್ರಿ, ಹಳ್ಳಿಗೆ ಏಕರಾತ್ರಿ ಅಂಥೇಳಿ ಅನೇಕ ಭಕ್ತರನ್ನ ಉದ್ಧರಿಸುತ್ತ, ಅನೇಕ ಭಕ್ತರ ರೋಗ ರುಜಿನಗಳನ್ನ ಕಳೆಯುತ್ತ ಈಗ ಸಂಚಾರ ಮಾಡ್ತಾ ಮಾಡ್ತಾ ಎಲ್ಲಿಗೆ ಬರ್ತಾರ ಅಂದ್ರ ಉಮಳಿ ಹೊಸೂರ ಅಂತ ಒಂದು ಊರು. ಉಮಳಿ ಹೊಸೂರ. ಆ ಉಮಳಿ ಹೊಸೂರಿಗೆ ಆಗಾಗ ಹೋಗುತ್ತಾ ಇದ್ದ ಮರಿ ಬಸವಲಿಂಗ ತಾತನವರು. ಎದಕ್ಕ ಅಂದ್ರ ಅಲ್ಲಿ ತಮ್ಮ ತಂಗಿಯಾಗಿರುವಂತಹ ಸಿದ್ದಮ್ಮಳನ್ನ ಆ ಊರಿನ ಹಿರೇಮಠದ ಸಿದ್ದರಾಮಯ್ಯನವರಿಗೆ ಕೊಟ್ಟಿರ್ತಾರೆ. ಆಗಾಗ ತಂಗಿಯನ್ನ ಭೇಟಿಯಾಗಲಿಕ್ಕೆ, ತಂಗಿಯನ್ನ ಭೇಟಿಯಾಗಿ ಮಾತಾಡಿಸ್ತಾ ಬರ್ತಾ ಇದ್ರು. ಅವಾಗ ಉಂಬಳಿ ಹೊಸೂರಿಗೆ ಹೋಗುತ್ತಾ ಇದ್ರು. ಆ ಉಂಬಳಿ ಹೊಸೂರಿನೊಳಗೂ ಕೂಡ ತಾತನವರ ಅನೇಕ ಜನ ಭಕ್ತರಿದ್ರು. ತಂಗಿಯನ್ನ ಮಾತನಾಡಿಸುವುದಕ್ಕಾಗಿ ಉಮಳಿ ಹೊಸೂರಿಗೆ ಹೋಗಿದ್ರು. ಈಗ ತಂಗಿಯ ಮನೆಗೆ ಹೋಗುವಂತ ದಾರಿ ಒಳಗ ಆ ಊರೊಳಗ ಜಂಗಮಾಮೂರ್ತಿಗಳಾಗಿರುವಂತಹ ವಿರೂಪಾಕ್ಷಯ್ಯ ಸ್ವಾಮಿಗಳು ಅಂತೇಳಿ ತಾತನವರು ಹೊರಟಿರೋದನ್ನ ನೋಡಿದ್ರು. ಅವಾಗ ತಾತನವರನ್ನ ಆ ವಿರೂಪಾಕ್ಷಯ್ಯ ಸ್ವಾಮಿಗಳು ಕರೀತಾರಂತ. ತಾತನವರ ಬರ್ರಪ್ಪ ಬರ್ರಿ, ಬೆಳಗಿನ ಜಾವ ತಮ್ಮ ದರ್ಶನವಾಗಿರುವಂತದ್ದು ಸಾಕ್ಷಾತ್ ಶಿವನ ದರ್ಶನ ಆದಂಗ ಇವತ್ತಿನ ದಿನ ಶುಭ ಸೋಮವಾರ. ಮೇಲಾಗಿ ತಾವು ಬಸವಲಿಂಗರು, ಬಸವೇಶ್ವರನ ಅಪರಾವತಾರಿಗಳು, ಮೂಲ ಬಸವೇಶ್ವರನ ಅಪರಾವತಾರಿಗಳು. ಅಪ್ಪ, ತಮ್ಮಂತ ಪುಣ್ಯವಂತರು ನನ್ನ ಮನಿಯೊಳಗೆ ಬಂದು ಪಾದ ಹಾಕ್ರಿ ಅಂತೇಳಿ ಆ ಉಮಳಿ ಹೊಸೂರಿನ ವಿರೂಪಾಕ್ಷಯ್ಯ ಸ್ವಾಮಿಗಳು ತಾತನವರ ಮುಂದೆ ಬಂದು ಈಗ ಬೇಡಿಕೊಂಡಿರುವಂತಹ ಸಮಯದೊಳಗ ಅವಾಗ ತಾತನವರು ಆ ವಿರೂಪಾಕ್ಷಯ್ಯ ಸ್ವಾಮಿಗಳ ಮಣಿಯೊಳಗ ಬರ್ತಾರೆ. ಮಣಿಯೊಳಗ ಬಂದು ಹೀಗ ಕುಂದಿರ್ತಾರ. ತಾತನ ಕುಂತು ಮಣಿಯನ್ನೆಲ್ಲ ನೋಡ್ತಿರ್ತಾರ. ಬಸವಲಿಂಗ ತಾತನವ್ರು, ಮರಿ ಬಸವಲಿಂಗ ತಾತನವ್ರು ಮಣಿ ನೋಡುವಂತ ಸಮಯದೊಳಗ ಆ ಮಣಿಯೊಳಗ ಒಂದು ದನದ ಕೊಟ್ಟಿಗೆ, ಆ ದನದ ಕೊಟ್ಟಿಗೆಯೊಳಗ ಒಂದು ಆಕಳಿತ್ತು. ಅವಾಗ ಮರಿ ಬಸವಲಿಂಗ ಶಿವಯೋಗಿಗಳ ತಾತನವರ ದೃಷ್ಟಿ ಆಕಳ ಮೇಲೆ ಹೋಯ್ತು. ಆಕಳ ಮೇಲೆ ಹೋಗಿರುವಂತಹ ಸಮಯದೊಳಗ ಅಣ್ಣ ತೀಗ ಕೊಡು ಅಂದ್ರು. ಅವರು ತೊದಲು ನುಡಿಗಳಿಂದ ಮಾತಾಡ್ತಾ ಇತ್ತು. ಅರಿಗೆ ವಿರೂಪಾಕ್ಷಯ್ಯ ಸ್ವಾಮಿಗಳಿಗೆ ಅಣ್ಣ ತೀಗ ಅಂದ್ರ ಆಕಳ ಅಂತ ಅವ್ರ ಭಾಷೆಯೊಳಗೆ ಅಣ್ಣ ಅಂತ ಕರಿತಾ ಇದ್ರು. ಅಣ್ಣ ಆ ತೀಗ ಕೊಡು ಅಂದ್ರು. ಅವಾಗ ವಿರೂಪಾಕ್ಷಯ್ಯ ಸ್ವಾಮಿಗಳಿಗೆ ಬಸವಲಿಂಗ ಶಿವಯೋಗಿಗಳ ಬಗ್ಗೆ, ಶಕ್ತಿಯ ಬಗ್ಗೆ ಗೊತ್ತಿತ್ತು. ಅವರ ಪವಾಡದ ಬಗ್ಗೆ ಆ ವಿರೂಪಾಕ್ಷಯ್ಯ ಸ್ವಾಮಿಗಳಿಗೆ ಅರಿವಿತ್ತಲ್ಲ. ಅವಾಗ ಯಪ್ಪ
ತಾವು ಕೇಳೋದು ಹೆಚ್ಚ ನಾನು ಕೊಡೋದು ಹೆಚ್ಚ ಅಂತೇಳಿ ಇರುವಂತ ಒಂದು ಆಕಳನ್ನ ಹಗ್ಗದ ಸಮೇತವಾಗಿ ಬಸವಲಿಂಗ ತಾತನವರ ಕೈಯೊಳಗ ಕೊಟ್ರು. ಮರಿ ಬಸವಲಿಂಗ ತಾತನವರ ಕೈಯಾಗ ಕೊಟ್ರು. ಅವಾಗ ಮರಿ ಬಸವಲಿಂಗ ತಾತನವರು ಆ ವಿರೂಪಾಕ್ಷಯ್ಯ ಸ್ವಾಮಿಗಳು ಕೊಟ್ಟಿರುವಂತ ಆಕಳನ್ನ ಹಿಡ್ಕೊಂಡು ಎಲ್ಲಿಗೆ ಹೊಂಟಿದ್ರು ಅಂದ್ರ ತಂಗಿಯಾಗಿರುವಂತ ಸಿದ್ದಮ್ಮಳ ಮನೆಗೆ ಹೊಂಟಿದ್ರು. ಸಿದ್ದಮ್ಮಳ ಮಣಿ ಬಂದು ಮುಂದೆ ಒಂದು ಕಟ್ಟಿ, ಆ ಸಿದ್ದಮ್ಮಳ ಮನೆಯ ಮುಂದೆ ಒಂದು ಕಟ್ಟಿ, ಆ ಕಟ್ಟಿಗೆ ಆಕಳ ಕಟ್ಟುತ್ತಾರೆ. ಮರಿ ಬಸವಲಿಂಗ ತಾತನವರು ಕಟ್ಟಿ ತಂಗಿಯಾಗಿರುವಂತಹ ಸಿದ್ದಮ್ಮಳನ್ನ ಮಾತಾಡಿಸಬೇಕು ಅಂತೇಳಿ ಸಿದ್ದಮ್ಮ ತಾಯಿಯ ಮನೆಯೊಳಗೆ ಹೋಗುತ್ತಾರೆ. ಅವಾಗ ಇಲ್ಲಿ ಏನಾಯ್ತು ಅಂದ್ರ ವಿರೂಪಾಕ್ಷಯ್ಯ ಸ್ವಾಮಿಗಳ ಹೆಂಡತಿ ಮನೆಗೆ ಬರ್ತಾಳ. ಮನೆಗೆ ಬಂದು ಕೊಟ್ಟಿಗೆ ನೋಡ್ತಾಳ. ಕೊಟ್ಟಿಗೆ ಒಳಗಿರುವಂತ ಆಕಳನ ಕಾಣ್ಲಿಲ್ಲ. ಗಂಡನಾಗಿರುವಂತಹ ವಿರೂಪಾಕ್ಷಯ್ಯ ಸ್ವಾಮಿಗಳಿಗೆ ಕೇಳ್ತಾಳಂತ, ಏನ್ರಿ ಆಕಳ ಎಲ್ಲಿ ಹೋಯಿತು ಅಂತ ಕೇಳಿ. ಅವಾಗ ಆ ಉಮಳಿ ಹೊಸೂರಿನ ವಿರೂಪಾಕ್ಷಯ್ಯ ಸ್ವಾಮಿಗಳಂದ್ರಂತ, ಇಲ್ಲ ಉಟಕನೂರಿನ ಪುಣ್ಯ ಪುರುಷರಾಗಿರುವಂತಹ ಪರಮಾತ್ಮನ ಅಪರಾವತಾರಿಗಳಾಗಿರುವಂತಹ ಬಾಗಿ ಬಂದ ಭಕ್ತರ ಕಷ್ಟಗಳನ್ನ ಇಷ್ಟಾರ್ಥಗಳನ್ನ ಈಡೇರಿಸುವಂತಹ ಪುಣ್ಯ ಪುರುಷನಾಗಿರುವಂತಹ ಮರಿ ಬಸವಲಿಂಗ ಶಿವಯೋಗಿಗಳ ಮನೆಗೆ ಬಂದಿದ್ರು. ಬಂದು ಅಣ್ಣ ಆ ತೇಗ್ಯಾ ಕೊಡು ಅಂದ್ರು. ಹಾಗಾಗಿ ಹಗ್ಗದ ಸಮೇತವಾಗಿ ಆ ಆಕಳನ್ನ ಮರಿ ಬಸವಲಿಂಗ ಶಿವಯೋಗಿಗಳಿಗೆ ನಾನು ಒಪ್ಪಿಸಿದೆ ಅಂದ. ಆ ಹೆಣ್ಣು ಮಗಳಿಗೆ ವಿಪರೀತವಾಗಿರುವಂತ ಶೆಟ್ಟ ಬಂತು. ಯಾರನ್ನ ಕೇಳಿ ಎಂತಹ ಚಲೋ ಆಕಳ ಕೊಟ್ರಿ, ಅದು ಬರ್ತಿ ದಿನಕ್ಕ ಬೆಳಿಗ್ಗೆ ಒಂದು 3 ಲೀಟರ್, ಸಂಜೀಕೆ ಒಂದು 3 ಲೀಟರ್ ಹಿಂಡುವಂತ ಆಕಳ, ಮತ್ತ ಅಂತಹ ಆಕಳ ಸಿಗಂಗಲ್ಲ, ಯಾರನ್ನ ಕೇಳಿ ನೀವು ಕೊಟ್ರಿ ಅಂತೇಳಿ ಆ ವಿರೂಪಾಕ್ಷಯ್ಯ ಸ್ವಾಮಿಗಳ ಹೆಂಡತಿ ವಿರೂಪಾಕ್ಷಯ್ಯ ಸ್ವಾಮಿಗಳಿಗೆ ಬಾಯಿಗೆ ಬಂದಂಗ ಬೈಯಕ್ಕತ್ರ. ಒಂದು ಮಾತಂತಾರಲ್ಲ ತಾಯಿ, 1000 ಕುದುರೆ ಸರದಾರ ಆದ್ರೂ ಹೆಂಡತಿ ಮುಂದ ಜೋಕುಮಾರನ ಅಂತ ರೀ. ಹೆಂಡತಿಗೆ ಹೆದರದೇ ಇರುವಂತವ್ರು ಯಾರದಾರು? ಎಲ್ಲರೂ ಹೆದರಾರ. ರಾಜ ಮಹಾರಾಜರನ್ನ ತಗೋರಿ, ಚಕ್ರವರ್ತಿಗಳನ್ನ ತಗೋರಿ, ಏನು ದೊಡ್ಡ ದೊಡ್ಡ ಮಿನಿಸ್ಟ್ರನ್ನ ತಗೋರಿ, ಹೊರಗಷ್ಟ ಹುಲಿ, ಹೊರಗಷ್ಟ ಮೀಸಿ ಮ್ಯಾಕಿರ್ತಾವ, ಬಾಗಲ್ದಾಗ ಕಾಲು ಹಿಡ್ದ ಅಟ್ಟ ತಡ ತಳಗ ಇಳಿತಾವ, ತಳಗ ಇಳಿದು ಬಿಡ್ತಾವ. ಹೆಂಗ ಪುರಾಣ ನಡೆದಾಗ ಇತ್ತಾಗ ತಾಯಂದ್ರ ಗುಂಪು, ಇತ್ತಾಗ ಅಣ್ಣನ ಬಳಗದವ್ರ ಗುಂಪು. ಅವಾಗ ಸ್ವಾಮಿಗಳಂದ್ರಂತ, ತಾತನವ್ರಂದ್ರ, ಎಷ್ಟು ಜನ ಕೂಡಿರಲ್ಲಪ್ಪ, ಹೆಂಡತಿಗೆ ಹೆದರದೇ ಇರುವಂತವ್ರು ಯಾರಾದ್ರೂ ಇದ್ರ ಕೈ ಎತ್ರಿ ಅಂತ. ಒಂದು 400-500 ಜನ ಕುಂತಿದ್ದು, ಒಂದು ಕೈಯೇ ಎತ್ತಲಿಲ್ಲ, ಒಂದು ಕೈಯೇ ಎತ್ತಲಿಲ್ಲ. ತಾತನವ್ರಂದ್ರಂತ, ಎಲ್ಲಿಗೆ ಬಂತು ಪರಿಸ್ಥಿತಿ? ಏನು ಯುವಕರ ಪರಿಸ್ಥಿತಿ ಎಲ್ಲಿಗೆ ಬಂತು? ಕಡೇಕ 10 ನಿಮಿಷ ಆದ್ಮ್ಯಾಗ ಒಬ್ಬವ ನಡುಕೋ ಅಂತ ಕೈ ಎತ್ತಿದವ, ಒಬ್ಬ ನಡುಕೋ ಅಂತ ಕೈ ಎತ್ತಿದ, ತಳ್ಳಗ ಇದ್ದ ನಡುಕೋ ಅಂತ ಕೈ ಎತ್ತಿದ. ಹೊಡಿರಿ ಚಪ್ಪಾಳೆ. 500 ಮಂದಿ ಒಳಗ ನೀವೊಬ್ನರ ಅದಿಯಲ್ಲಪ್ಪ ಸೂರ ಅಂತ. ಭಾಳ ಚಲೋ ಆತ್ ಬಿಡು ಅಂತ. ನೀ ಹೆಂಡತಿಗೆ ಹೆದರಂಗಲ್ಲನೋ ಅಂತ. ಇಲ್ರಿ ತಾತನವ್ರ, ನಾನು ಹೆದರ್ತೀನ್ರಿ ಅಂದವ. ಮತ್ ಯಾಕೆ ಕೈ ಎತ್ತಿಯೋ ಹುಚ್ಚುಗೊಟ್ಟಿ ಅಂದ್ರ ಅವ್ರು. ಏನಿಲ್ರಿ, ಆ ಕಡೆ ನಾನು ಹೆಂಡತಿ ಕುಂತು ಸೊನ್ನೆ ಮಾಡಕತ್ತಾಳ, ಕೈ ಎತ್ತು ಅಂತೇಳಿ. ಆ ಕಡೆ ನಾನು ಹೆಂಡತಿ ಕುಂತು ಸೊನ್ನೆ ಮಾಡಕತ್ತಾಳ, ನೀ ಕೈ ಎತ್ತು ಅಂತೇಳಿ ಅದಕ್ಕೆ ನಾನು ಕೈ ಎತ್ತೇನ್ರಿ ಅನ್ನಂತವ. ಹಂಗ ವಿರೂಪಾಕ್ಷಯ್ಯ ಸ್ವಾಮಿಗಳು ಕೂಡ ಸುಮ್ಮನ ನಿಂತು ಬಿಟ್ಟು ಹೆಂಡತಿ ಬಾಯಿಗೆ ಬಂದಂಗ ಬೇಯಕತ್ಲು. ಅವಾಗ ಹೊರಗೆ ಬರ್ತಾಳ. ಹೊರಗೆ ಓಣಿ ಹಿಡಿದು ಬಂದಾಗ ಆ ಕಟ್ಟಿಯ ಮುಂದೆ ಕಟ್ಟಿರುವಂತಹ ತನ್ನ ಆಕಳನ್ನ ನೋಡ್ತಾಳ. ತನ್ನ ಆಕಳನ್ನ ನೋಡಿ ತಾತನವರು ಕಟ್ಟಿ ಸಿದ್ದಮ್ಮ ತಾಯಿಯನ್ನ ಮಾತನಾಡಿಸುವುದಕ್ಕಾಗಿ ಮನೆಯೊಳಗೆ ಹೋಗಿದ್ರಲ್ಲ, ತನ್ನ ಆಕಳನ್ನ ಬಿಚ್ಚಿಕೊಂಡು ಹೋಗುತ್ತಾ ಇದ್ದಳಂತ. ಮಹಾತ್ಮರ ಜೋಳಿಗೆಗೆ ಕೊಟ್ಟಿದ್ದನ್ನು ಮರಳಿ ತೆಗೆದುಕೊಳ್ಳಬಾರದು ಅನ್ನುವಂತಹ ಕನಿಷ್ಠ ಜ್ಞಾನವೂ ಕೂಡ ಆ ತಾಯಿಯೊಳಗಿದ್ದಿದ್ದಿಲ್ಲ, ಹೆಣ್ಮಗಳೊಳಗಿದ್ದಿದ್ದಿಲ್ಲ ಅಂತ. ಜ್ಞಾನ ಅನ್ನುವಂಥದ್ದು ಬೇಕಾಗತ್ತೆ ತಾಯಿ.
ಜ್ಞಾನ ಅನ್ನುವಂಥದ್ದು ಇಲ್ಲದೇ ಇದ್ರೆ ಹೇಗಾಗತ್ತ ಪರಿಸ್ಥಿತಿ ಅಂದ್ರ ಇಲ್ಲಿ ಕುಡುಗೋಲ್ ಅಂತೀರ ಏನಂತೀರವ? ಕುಡುಗೋಲ್ ಅಂತೀರ ಏನು? ಕುಡುಗೋಲ್. ಆ ಕುಡುಗೋಲ್ ತಗೊಂಡು ಒಬ್ಬ ಸೊಪ್ಪಿ ಕೊಯ್ಯಾಕತ್ತಿದ್ದ ಬ್ಯಾಸಿಗೆ ದಂಡಿ ಮ್ಯಾಗ ಹೀಗಿಟ್ಟು ಊಟ ಮಾಡಿದ. ಮಧ್ಯಾಹ್ನ ಊಟ ಮಾಡಿ ಒಳ್ಳೆ ಬ್ಯಾಸಿಗೆ ಸುಡು ಬಿಸಿಲ ಈಗ ಕುಡುಗೋಲ್ ಮುಟ್ಟಾಕ್ ಹೋಗುತ್ತಾನ. ಕುಡುಗೋಲು ಸುಡಾಕತ್ತಿತ್ತು. ಜ್ಞಾನ ಇಲ್ಲದೆ ಇದ್ರೆ ಹೇಗಾಗತ್ತ ಅಂತ ಹೇಳಾಕತ್ತೇನೆ. ಅವಾಗ ಅವ ಅಂದ, ಈ ಕುಡುಗೋಲ್ ಇಷ್ಟು ಸುಡಾಕತ್ತೈತಿ ಅಂದ ಮ್ಯಾಗ ಈ ಕುಡುಗೋಲಿಗೆ ಜ್ವರ ಬಂದಾವು ಅಂತ ತಿಳ್ಕೊಂಡವ. ಮತ್ತ ನಮಗ ಜ್ವರ ಬಂದ್ರ ನಾವೆಲ್ಲಿಗೆ ಹೋಗ್ತೀವಿ? ದವಾಖಾನಿಗೆ ಹೋಗ್ತೀವಲ್ಲ. ಆ ಕುಡುಗೋಲು ತಗೊಂಡು ದವಾಖಾನಿಗೆ ಬಂದಂತ, ಡಾಕ್ಟರ್ ಕಡೆ ಬಂದಂತ. ಡಾಕ್ಟ್ರ, ಈ ಕುಡುಗೋಲಿಗೆ ಬಾಳ ಜ್ವರ ಬಂದವ. ಅವಾಗ ಡಾಕ್ಟ್ರ ಒಳ್ಳೆ ಜ್ಞಾನವಂತನಾಗಿದ್ದ, ತಿಳಿದಾವಿದ್ದ. ಇದಕ್ಕ ಜ್ವರ ಬಂದಾವಂತೇಳಿ ನಿನಗೆ ಹೆಂಗ ಗೊತ್ತಾಯ್ತು ಅಂತ ಕೇಳಿದವ. ಅವಾಗವ ಅಂದ, ನಮಗ್ ಜ್ವರ ಬಂದ್ರ ಮೈ ಸುಡುತ್ತಿಲ್ಲ, ಮತ್ತ ಇದಕ್ಕೂ ಸುಡಾಕತ್ತೈತಿ, ಇದಕ್ಕೂ ಜ್ವರ ಬಂದವು, ಒಂದ್ ಇಂಜೆಕ್ಷನ್ ಮಾಡ್ರಿ, ಗುಳಿಗೆ ಕೊಡ್ರಿ ಅಂದ. ಎಲ್ಲಿ ಚುಚ್ಚಬೇಕು, ಎಲ್ಲಿ ನುಂಗಿಸ್ಬೇಕು ಅನ್ರಿ? ಎಲ್ಲಿ ಚುಚ್ಚಬೇಕು, ಎಲ್ಲಿ ನುಂಗಿಸ್ಬೇಕು? ಅಜ್ಞಾನಿಗಳ ಕೂಡ ಅಧಿಕ ಸ್ನೇಹಕ್ಕಿಂತ ಸುಜ್ಞಾನಿಗಳೊಡನೆ ಜಗಳವೇ ಲೇಸು ಅಂತಾರ ದಾಸವರೇಣ್ಯರು. ಇವನ ಜೊತೆ ಏನು ವಾದ ಮಾಡುದು ಅಂತೇಳಿ ಅವ ತಿಳಿದಾವಿದ್ದ. ಅವಾಗವ ಅಂದಂತ, ಈ ಕುಡುಗೋಲಿಗೆ ಬಂದು ಜ್ವರನ ನೀನ ಆರಾಮ್ ಮಾಡಬಹುದಲ್ಲ ಅಂತ. ಅದು ಹೇಗ್ರಿ ಅಂತ. ಹೊಲ್ದಾಗ ಬಾವಿ ಐತೆಲ್ರಿ ಅಂತ. ಬಾವಿ ದಂಡಿ ಮ್ಯಾಗ ಹಗ್ಗ ಐತೆಲ್ರಿ. ಬೇಷ್ ಈ ಕುಡುಗೋಲಿಗೆ ಹಗ್ಗ ಕಟ್ಟಿ ಬಾವಿಯೊಳಗ ಒಂದು 8 ಸತ ಮುಳುಗಿಸೋದು ಎಬ್ಸೋದು 8 ಸಾರಿ ಮಾಡು. 9ನೇ ಸಾರಿ ತೆಗೆದು ನೋಡು, ಏನ್ ನಿನ್ನ ಕುಡುಗೋಲಿಗೆ ಜ್ವರ ಬಂದಿರುತ್ತಲ್ಲ ಹೋಗೇ ಬಿಟ್ಟಿರುತ್ತ ಅಂತ. ಮತ್ತ ಓಡ್ಕೊಂತ ಎಲ್ಲಿಗೆ ಬಂದ ಅಂದ್ರ ಬಾವಿ ದಂಡಿಗೆ ಬಂದ. ಹಗ್ಗತ್ಲೆ ಒಳ್ಳೆ ಬೇಷ್ ಕುಡುಗೋಲು ಕಟ್ಟಿ ಏನು ಮಾಡಿದ ಅಂದ್ರ ಆ ಡಾಕ್ಟರ್ ಹೇಳ್ದಂಗ ಮುಳುಗಿಸೋದು ಎಬ್ಸೋದು 9ನೇ ಸಾರಿ ತೆಗೆದು ನೋಡಿದಾಗ ಅವಾಗ ಏನಾಯ್ತು ಅಂದ್ರೆ ತಣ್ಣಗಾಗಿತ್ತು. ಮನೆಗೆ ಬಂದಾಗ ವಯಸ್ಸಾದ ಮುದುಕಿ ನಡುಕೋಂತ ಕುಂತಿತ್ತು. ಮುದುಕಿ ಯಾಕೆ ನಡಗಾಕತ್? ಯಪ್ಪ ವಿಪರೀತ ಜ್ವರ ಅಂದಾಗ ನಾನ್ ಆರಾಮ್ ಮಾಡ್ತೀನಿ ಅಂತೇಳಿ ಆ ಮುದುಕಿ ಹೊತ್ಕೊಂಡು ಬಾವಿ ದಂಡಿಗೆ ಬಂದು ಬೇಷ್ ಆ ಮುದುಕಿ ಸೊಂಟಕ್ ದಾರ ಬಿಗತ್, ಹಗ್ಗ ಬಿಗತ್. ಏನ್ ಮಾಡಕತ್ತಿ ಅಂತದು ಮುದುಕಿ. ನೀ ಗಪ್ನ ಕುಂದ್ರ ನಾನ್ ನಿನ್ನ ಆರಾಮ್ ಮಾಡ್ತೀನಿ ಅಂತೇಳಿ ಬಾವಿಯೊಳಗ ಮುಳುಗಿಸೋದು ಎಬ್ಸೋದು. ಅದು ನೀರು ಕುಡಿಯಾಕತ್ತದ. ಹಂಗ ಮ್ಯಾಗ ತೆಗೆದು ನೋಡ್ತಾನ, ಶಟದ ಹೋಗಿತ್ತದು. ಜ್ಞಾನ ಅನ್ನುವಂಥದ್ದಿಲ್ಲದೆ ಇದ್ರೆ ಹೀಗಾಗತ್ತೆ. ಅವಾಗ ತಾತನವರು ಓದಾರ. ಅವರು ಓದು ನಮಗೆ ಆಶೀರ್ವಾದ ಮಾಡಿದ್ರು ಅಂದ್ರ ಇಂತಹ 10 ಆಕಳಗಳನ್ನ ನಾವು ತೆಗೆದುಕೊಳ್ಳಬಹುದಲ್ಲ ಅನ್ನುವಂತಹ ಕನಿಷ್ಠ ಜ್ಞಾನವೂ ಕೂಡ ಆ ವಿರೂಪಾಕ್ಷಯ್ಯ ಸ್ವಾಮಿಯ ಹೆಂಡತಿಗೆ ಇದ್ದಿದ್ದಿಲ್ಲ. ತಾತನವರು ಏನು ಕಟ್ಟಿ ಹೋಗಿದ್ರಲ್ಲ, ಆಕಳನ್ನ ಈಗ ಬಿಚ್ಚಿಕೊಂಡು ತೆಗೆದುಕೊಂಡು ತನ್ನ ಮನೆಗೆ ತೆಗೆದುಕೊಂಡು ಹೊಂಟಿದ್ರು. ಹೋಗುವಾಗ ತಾತನವರು ಸಿದ್ದಮ್ಮ ತಾಯಿಯನ್ನ ಮಾತನಾಡಿಸಿ ಹೊರಗೆ ಬರ್ತಾರೆ. ಅಂಗಳದೊಳಗಿರುವಂತಹ ಜನರನ್ನ ಕೇಳ್ತಾಳ. ಸಣ್ಣಿ ಮಾಡಿ ಕೇಳಿದ್ರು, ಹೀಗ ಎಲ್ಲಿ ಅಂತ ಕೇಳಿದ್ರು. ಅಂದ್ರ ಆಕಳ ಎಲ್ಲಿ ಹೋಯಿತು ಅಂತ ಕೇಳಿದಾಗ ಅವಾಗ ಆ ಉಮಳಿ ಹೊಸೂರಿನ ಜನ ಅಂದ್ರಂತ, ಅಪ್ಪವ್ರ ಆಕಳನ್ನ ವಿರೂಪಾಕ್ಷಯ್ಯ ಸ್ವಾಮಿಗಳ ಹೆಂಡತಿ ಮನೆಗೆ ತೆಗೆದುಕೊಂಡು ಹೊಂಟಾಳ ಅಂತ ಹೇಳಿದ್ರು. ಹೇಳಿದಾಗ ಹೋಲಿ ಬಿಡು ಅಂದ್ರು ತಾತನವ್. ಹೋಲಿ ಬಿಡು ಅಂತೇಳಿ 3 ಸಾರಿ ಅಂದ್ರಲ್ಲ. ಆ ಹೆಣ್ಣು ಮಗಳು ಆಕಳನ್ನ ತೆಗೆದುಕೊಂಡು ಇನ್ನೇನು ಅಗಸಿಯ ಬಾಗಿಲನ್ನ ದಾಟಿದ್ದಿಲ್ಲ, ಆಕಳು ಎಡವಿ ಬಿದ್ದು ಸತ್ತ ಹೋಗಿಬಿಟ್ಟಿತ್ತಂತ. ಗಟ್ಟಿ ಮುಟ್ಟಾಗಿರುವಂತ ಆಕಳು ಕಲ್ಲಿಗೆ ಎಡವಿ ಬಿದ್ದು ಸತ್ತ ಹೋಗಿಬಿಟ್ಟಿತ್ತು. ಅವಾಗ ವಿರೂಪಾಕ್ಷಯ್ಯನವರು ಬಂದು ಬೈತಾರಂತ,
ಹುಚ್ಚಿ ಇರುವಂತ ಆಕಳನ್ನೂ ಕೊಂದಿ ಮಹಾತ್ಮರಾಗಿರುವಂತಹ ಮರಿ ಬಸವಲಿಂಗ ಶಿವಯೋಗಿಗಳ ಶಾಪಕ್ಕೂ ಗುರಿಯಾದಿ ಅಂತೇಳಿ ಈಗ ತಮ್ಮ ಹೆಂಡತಿಗೆ ಬಂದು ಬೇಯುವಂತ ಸಂದರ್ಭದೊಳಗ ಅವಾಗ ತನ್ನ ತಪ್ಪಿನ ಅರಿವಾಯಿತಂತ ಬಸವಲಿಂಗ ಶಿವಯೋಗಿಗಳ ಪಾದವನ್ನು ಬಂದು ಗಟ್ಟಿಯಾಗಿ ಹಿಡ್ಕೊಳ್ತಾಳ ತಾಯಿ. ಯಪ್ಪ, ನಂದು ಅಕ್ಷಮ್ಯ ಅಪರಾಧವಾಗೈತಿ ಅಂತೇಳಿ ಆ ತಾಯಿ ಕ್ಷಮೆಯನ್ನ ಬೇಡುತ್ತಾಳೆ. ಕ್ಷಮೆಯನ್ನ ಬೇಡಿದಾಗ ದಯಾಮೂರ್ತಿಗಳಾಗಿರುವಂತ ಬಸವಲಿಂಗ ಶಿವಯೋಗಿಗಳು ಆಶೀರ್ವಾದವನ್ನು ಮಾಡ್ತಾರ. ಮುಂದೆ ಅವರು 10 ಆಕಳನ್ನ ಸಾಕ್ತಾರ ಅನ್ನುವಂತಹ ಚರಿತ್ರೆ ಬಸವಲಿಂಗ ಶಿವಯೋಗಿಗಳ ಈ ಒಂದು ಚರಿತ್ರಾಮೃತದೊಳಗ ಬರುವಂಥದ್ದು. ಬಸವಲಿಂಗ ಶಿವಯೋಗಿಗಳ ಈ ಒಂದು ಪವಾಡಗಳು, ಲೀಲೆಗಳು ಒಂದಲ್ಲ ಎರಡಲ್ಲ, ಸರಿ ಸುಮಾರು 1 ತಿಂಗಳ ಹಚ್ಚಿದ್ರೂ ಕೂಡ ಮುಗಿಯದೇ ಇರುವಂತಹ ಲೀಲೆಗಳು ಅಂದ್ರ ಅದು ಮರಿ ಬಸವಲಿಂಗ ಶಿವಯೋಗಿಗಳ ಅಭೂತಪೂರ್ವವಾಗಿರುವಂತಹ ಅಪರೂಪವಾಗಿರುವಂತಹ ಲೀಲೆಗಳು. ಅಂತಹ ಬಸವಲಿಂಗ ಶಿವಯೋಗಿಗಳು ಬೆಳವಾಟ ಅನ್ನುವಂತಹ ಒಂದು ಗ್ರಾಮಕ್ಕೆ ಹೋಗುತ್ತಾರೆ. ಆ ಬೆಳವಾಟ ಅನ್ನುವಂತಹ ಗ್ರಾಮದೊಳಗ ರಾಮನಗೌಡ ನಾಯಕ ಅಂತ ಬೆಳವಾಟದೊಳಗ ಮರಿ ಬಸವಲಿಂಗ ತಾತನವರ ಪರಮ ಸದ್ಭಕ್ತನಾಗಿದ್ದ ತಾತನವರು ಆ ಬೆಳವಾಟ ಗ್ರಾಮಕ್ಕೆ ಹೋದ್ರು ಅಂದ್ರ ಆ ರಾಮನಗೌಡನ ಮನೆಗೆ ಹೋಗುತ್ತಾ ಇತ್ತು. ರಾಮನಗೌಡನ ಮನೆಗೆ ಹೋಗಿ ಆ ರಾಮನಗೌಡನ ಮನೆಯೊಳಗಿರುವಂತಹ ಹಾಲು ಕುಡಿದು ಬರ್ತಾ ಇತ್ತು, ಮಜ್ಜಿಗೆ ಹಾಲು ಕುಡಿದು ಬರ್ತಾ ಇತ್ತು. ಬೆಳವಾಟಕ್ಕೆ ಹೋಗುತ್ತಾರ ತಾತನವರು. ರಾಮನಗೌಡನ ಮನೆಯೊಳಗ ಬಂದು ಕುಂತು ರಾಮ ಉಮ್ಮ ಹಾಲು ಅಂದ್ರ ರಾಮನಗೌಡ ನನಗ ಕುಡಿಯಾಕ ಒಂದಿಷ್ಟು ಹಾಲು ಕೊಡು ಅಂತೇಳಿ ತಾತನವರು ಬಸವಲಿಂಗ ತಾತನವರಂದಾಗ ರಾಮನಗೌಡನಿಗೆ ಈ ಆಕಾಶವೇ ಕತ್ತರಿಸಿಕೊಂಡು ತಲಿ ಮ್ಯಾಲೆ ಬಿದ್ದಂಗಾಗಿತ್ತಂತ. ಏಕಕಾಲಕ್ಕ 1000 ಚೇಳು ಕಡ್ದಂಗಾಗಿ ಬಿಟ್ಟಿತ್ತಂತ. ಮನೆಯೊಳಗಿರುವಂತ ಹೈನ ಎಲ್ಲ ನಿಂತೆ ಹೋಗಿಬಿಟ್ಟಿತ್ತು. ಇರುವಂತ ಒಂದು ಎಮ್ಮಿ ಗಬ್ಬಾಗಿತ್ತು, ಬರಡಾಗಿತ್ತು. ಅವಾಗ ರಾಮನಗೌಡ ತಂಬಿಗೆಯನ್ನ ತೆಗೆದುಕೊಂಡು ಪಕ್ಕದ ಮನೆಗೆ ಹೊಂಟಿದ್. ತಾತನವರು ಕೇಳುತ್ತಾರೆ, ಸಣ್ಣಿ ಮಾಡಿ. ಅವಾಗ ರಾಮನಗೌಡ ತನ್ನ ಅಳಲನ್ನ ತೋಡಿಕೊಳ್ತಾನಂತ. ಅಪ್ಪ, ಇರುವಂತಹ ಒಂದು ಎಮ್ಮಿ ಬರಡಾಗಿ ಬಿಟ್ಟೈತಿ, ಅದು ಹಿಂಡ್ತಾ ಇಲ್ಲ, ಗಬ್ಬಾಗಿ ಬಿಟ್ಟೈತಿ ಅಂದಾಗ ಅವಾಗ ತಾತನವರು ಆ ಎಮ್ಮಿಯ ಮುಂದೆ ಬಂದು ತಮ್ಮ ಪರಮ ಪವಿತ್ರವಾಗಿರುವಂತ ಹಸ್ತವನ್ನ ಆ ಎಮ್ಮಿಯ ಮೈ ಮೇಲೆ, ಬೆನ್ನಿನ ಮೇಲೆ ಹೀಗ ಹಸ್ತವನ್ನಿಟ್ಟು ಕೈಯಾಡಿಸಿರುವಂತ ಸಂದರ್ಭದೊಳಗ ಹಸ್ತದಿಂದ ಆ ಎಮ್ಮಿಯ ಬೆನ್ನನ್ನ ಸವರಿ ಹೇಳುತ್ತಾರ, ಈಗ ಹಿಂಡು ಅಂತ. ಬಹಳ ಮಾತಾಡ್ತಿದ್ದಿಲ್ಲ, 2-3 ಭಾಷೆ 2-3 ಮಾತು ಮಾತಾಡ್ತಿದ್ದ. ಈಗ ಹಿಂಡು ಅಂತ. ಅವಾಗ ರಾಮನಗೌಡ ಏನು ಮಾಡಿದ ಅಂದ್ರ ಬರಡಾಗಿರುವಂತ ಆಕಳನ್ನ ಹಿಂಡುತ್ತಾನ, ಆ ಎಮ್ಮಿಯನ್ನ ಹಿಂಡುತ್ತಾನ. ಅದು ಸರಿ ಸುಮಾರು 4 ತಂಬಿಗೆ ಹಾಲನ್ನ ಕೊಟ್ಟತಂತ. ನೋಡ್ರಿ, ತಾತನವರ ಆಶೀರ್ವಾದದಿಂದ ಬರಡಾಗಿರುವಂತಹ ಎಮ್ಮಿಯೂ ಕೂಡ ಹಾಲನ್ನ ಕೊಟ್ಟತಂತ. ನೀನೊಲಿದರೆ ಬರಡು ಹಯನಾಗುವುದಯ್ಯ ಅಂತೇಳಿ ಬಸವಣ್ಣವರು ಹೇಳ್ತಾರೆ. ಭಗವಂತನ ಒಲುಮೆ, ತಾತನ ಒಲುಮೆ ನಮ್ಮ ಮೇಲೆ ಆಯಿತು ಅಂದ್ರ ತಿಪ್ಪಿ ಉಪ್ಪರಿಗೆ ಆಗತ್ತಂತ. ಅವನ ಒಲುಮೆ ನಮ್ಮ ಮೇಲೆ ಆಗದೇ ಇದ್ರ ಅವನ ಶಾಪಕ್ಕ ನಾವು ಗುರಿಯಾದಿವಿ ಅಂದ್ರ ಉಪ್ಪರಿಗೆ ತಿಪ್ಪಿನೂ ಆಗಬಹುದು ಅಂತ. ಈಗ ತಾತನವರು ಅನೇಕ ಲೀಲೆ ಪವಾಡಗಳನ್ನ ಮಾಡ್ತಾ ಸಂಚಾರವನ್ನ ಮಾಡ್ತಾ ಎಲ್ಲಿಗೆ ಹೋಗುತ್ತಾರ ಅಂದ್ರ ಒಳಬಳ್ಳಾರಿಯ ತಾತನವರ ಮಠಕ್ಕೆ ಬರ್ತಾರ. ಒಳಬಳ್ಳಾರಿಯ ಚನ್ನಬಸವ ತಾತನವರು, ಅವರು ಅಖಂಡವಾಗಿರುವಂತಹ ಲೀಲಾಪುರುಷರು, ಶಿವ ಸ್ವರೂಪಿಗಳಾಗಿರುವಂತಹ ಒಳಬಳ್ಳಾರಿಯ ಚನ್ನಬಸವ ತಾತನವರ ಮಠಕ್ಕೆ ಬರ್ತಾರ. ತಮ್ಮ ಶಿಷ್ಯರನ್ನ ಕರೆದುಕೊಂಡು ಮರಿ ಬಸವಲಿಂಗ ಶಿವಯೋಗಿಗಳು. ಅವಾಗ ಚನ್ನಬಸವ ತಾತನವರಂತಾರಂತ, ಅಪರೂಪಕ್ಕ ಈ ಭಾಗದ ನಡೆದಾಡುವ ಅಪರೂಪಕ್ಕ ನುಡಿಯುವಂತಹ ದೇವರು ಬಂದಾರಲ್ಲ ಅಂತ ಹೇಳಿ
ಆ ಬಂದಿರುವಂತಹ ಮರಿ ಬಸವಲಿಂಗ ತಾತನವರನ್ನ ಬಳ್ಳಾರಿಯ ಒಳಬಳ್ಳಾರಿಯ ಚನ್ನಬಸವ ತಾತನವರು ಸ್ವಾಗತ ಮಾಡುತ್ತಾರೆ. ಸ್ವಾಗತ ಮಾಡಿ, ಅಪ್ಪ ಬರ್ರಿ, ಅಪರೂಪಕ್ಕೆ ಬಂದಿರಿ, ತಮ್ಮ ದರ್ಶನ ಆಗಿದ್ದು ನನ್ನ ಪೂರ್ವ ಜನ್ಮದ ಸುಕೃತದ ಪುಣ್ಯ ಅಂತೇಳಿ ಸಾಮಾನ್ಯದವರಲ್ಲ ತಾಯಿ. ಒಳಬಳ್ಳಾರಿಯ ಚನ್ನಬಸವ ತಾತನವರು ಮರಿ ಬಸವಲಿಂಗ ಶಿವಯೋಗಿಗಳಿಗೆ ನಮಸ್ಕಾರವನ್ನ ಮಾಡಿ ಈ ಮಾತನ್ನ ಹೇಳ್ತಾರಂದ್ರ ಮರಿ ಬಸವಲಿಂಗ ತಾತನವರ ಶಕ್ತಿ ಎಷ್ಟು ದೊಡ್ಡದು ಅಂತೇಳಿ ನಾವಿಲ್ಲಿ ಗಮನಿಸಬೇಕಾಗತ್ತೆ. ಬರಪ್ಪ ಪ್ರಸಾದ ಮಾಡೋಣ ಬರ್ರಿ ಅಂತೇಳಿ ಒಳಬಳ್ಳಾರಿಯ ಚನ್ನಬಸವ ತಾತನವರು ಕೈ ಮುಗಿದು ಬೇಡಿಕೊಂಡಿರುವಂತಹ ಸಂದರ್ಭದೊಳಗ, ಕೇಳಿರುವಂತಹ ಸಂದರ್ಭದೊಳಗ ಅವಾಗ ಮರಿ ಬಸವಲಿಂಗ ತಾತನವರಂತಾರಂತ, ಅಣ್ಣ ಉಮ್ಮ ಬ್ಯಾಡ ರೀ, ಅಣ್ಣ ಉಮ್ಮ ಬ್ಯಾಡ ಅಂದ್ರ ನನಗ ಪ್ರಸಾದ ಬ್ಯಾಡ, ಊಟ ಬ್ಯಾಡ. ಅವಾಗ ಒಳಬಳ್ಳಾರಿಯ ಚನ್ನಬಸವ ತಾತನವರಂತಾರಂತ, ಮತ್ತ ತಮಗೆ ಏನು ಬೇಕು ಅಂತ ಕೇಳಿದ್ರು. ಅಣ್ಣ ನನಗ ಕುರಿ ಬೇಕು ಅಂದ್ರ ನನಗ ಪ್ರಸಾದ ಬ್ಯಾಡ, ನನಗ ಒಂದು ಕುರಿ ಬೇಕು ಅಂತ ಕೇಳ್ತಾರ. ಏನ್ರಮ್ಮ, ಒಂದು ಕುರಿ ಕೇಳಿ. ಅವಾಗ ಚನ್ನಬಸವ ತಾತನವರು ಬಸವಲಿಂಗ ಶಿವಯೋಗಿಗಳ ಶಕ್ತಿಯನ್ನರಿತಿರುವಂತಹ ಮರಿ ಬಸವಲಿಂಗ ಶಿವಯೋಗಿಗಳ ತಾತನವರ ಶಕ್ತಿಯನ್ನರಿತಿರುವಂತಹ ಒಳಬಳ್ಳಾರಿಯ ಚನ್ನಬಸವ ತಾತನವರು ಏನು ಮಾಡಿದ್ರು ಅಂದ್ರ 200 ರೂಪಾಯಿಯನ್ನ ತಮ್ಮ ಶಿಷ್ಯನ ಕೈಯೊಳಗೆ ಕೊಡ್ತಾರ. ಆಗಿನ ದಿನಮಾನದೊಳಗ ಸ್ವತಂತ್ರ ಸಿಗುವಕ್ಕಿಂತ ಪೂರ್ವದೊಳಗ ತಾಯಿ, ಸ್ವತಂತ್ರ ಸಿಗುವಕ್ಕಿಂತ ಪೂರ್ವದೊಳಗ 200 ರೂಪಾಯಿ ಅಂದ್ರ ಈಗ 20,000 ರೂಪಾಯಿ ಸಮ ಅಂತ. 200 ರೂಪಾಯಿಯನ್ನ ಕೊಟ್ಟು ಹೋಗಪ್ಪ, ಇಲ್ಲೇ ಗಿಣಿವಾರ, ಆ ಗಿಣಿವಾರದೊಳಗ ಕುರಿ ಸಂತಿ ನಡೀತಾ ಇರುತ್ತೆ. ಆ ಸಂತಿಯೊಳಗ ಹೋಗಿ ತಾತನವ್ರು ಏನು ಬಯಸ್ಯಾರಲ್ಲ, ಬಸವಲಿಂಗ ತಾತನವ್ರು ಏನು ಬಯಸ್ಯಾರಲ್ಲ, ಒಂದು ಕುರಿಯನ್ನು ತಗೊಂಡು ಬಾ ಅಂತೇಳಿ 200 ರೂಪಾಯಿಯನ್ನ ತಮ್ಮ ಶಿಷ್ಯನ ಕೈಯಾಗ ಕೊಡ್ತಾರ. ಆ 200 ರೂಪಾಯಿಯನ್ನ ತೆಗೆದುಕೊಂಡು ಹೋಗಿರುವಂತಹ ಒಳಬಳ್ಳಾರಿಯ ಚನ್ನಬಸವ ತಾತನವರ ಶಿಷ್ಯ ಗಿಣಿವಾರದ ಸಂತಿಗೆ ಹೋಗಿ ಒಂದು ಕುರಿಯನ್ನ ತೆಗೆದುಕೊಂಡು ಬಂದು ಅವಾಗ ಚನ್ನಬಸವ ತಾತನವರು ಏನು ಮಾಡಿದ್ರು ಅಂದ್ರ ಆ ಕುರಿಯ ಜೊತೆಗೆ ಬಸವಲಿಂಗ ತಾತನವರಿಗೆ ಕಾಣಿಕೆಯಾಗಿ 101 ರೂಪಾಯಿಯನ್ನ ಕೊಟ್ಟರು. 101 ರೂಪಾಯಿ ಕೊಟ್ಟಾಗ ಮರಿ ಬಸವಲಿಂಗ ತಾತನವರಿಗೆ ಬಹಳ ಸಂತೋಷವಾಗತ್ತಂತ, ಬಹಳ ಆನಂದ ಆಯ್ತಂತ, ಬಹಳ ಸಂತೋಷ, ಬಹಳ ಆನಂದ ಆದಾಗ ಮತ್ತ ಮರಿ ಬಸವಲಿಂಗ ಶಿವಯೋಗಿಗಳು ಹೇಳ್ತಾರಂತ, ಅಣ್ಣ ಉಮ್ಮ ಉಡಿ ಅಂತ. ಅಣ್ಣ ಅಮ್ಮ ಉಮ್ಮ ಉಡಿ ಅಂದ್ರ ಸದಾವಕಾಲ ನಿಮ್ಮ ಮಠದೊಳಗ ತ್ರಿವಿಧ ದಾಸೋಹ ಸದಾವಕಾಲ ನಡೆಯಲಿ ಎನ್ನುವಂತಹ ಆಶೀರ್ವಾದವನ್ನು ಮಾಡ್ತಾರ ತಮ್ಮ ತೊದಲು ನುಡಿಗಳಿಂದ. ಅಷ್ಟ ಅಲ್ಲ, ತಮ್ಮ ಕೈ ಒಳಗಿರುವಂತಹ ಬೆತ್ತವನ್ನ ಯಾರ ಕೈಯಾಗ ಕೊಡ್ತಾರ ಅಂದ್ರ ಒಳಬಳ್ಳಾರಿಯ ಚನ್ನಬಸವ ತಾತನವರ ಕೈಯೊಳಗ ಕೊಟ್ಟು ಏನು ಹರಸಿದ್ರು ಅಂದ್ರ ಈ ಒಳಬಳ್ಳಾರಿಯ ಚನ್ನಬಸವ ತಾತನವರ ಮಠ ಅಭಿವೃದ್ಧಿ ಹೊಂದಲಿ, ಇಲ್ಲಿ ನಿತ್ಯ ತ್ರಿವಿಧ ದಾಸೋಹ ನಡೆಯಲಿ ಅಂತೇಳಿ ಮರಿ ಬಸವಲಿಂಗ ತಾತನವರು ಆಶೀರ್ವಾದವನ್ನ ಮಾಡಿ ಬಂದಿದ್ದರ ಫಲವಾಗಿ ಇವತ್ತಿನ ದಿನ ಒಳಬಳ್ಳಾರಿಯ ತಾತನವರ ಮಠ ಅಂದ್ರ ಈ ಭಾಗದೊಳಗ ಅತ್ಯಂತ ಉತ್ಕೃಷ್ಟವಾಗಿರುವಂತಹ ಅಭಿವೃದ್ಧಿಯನ್ನು ಹೊಂದಿರುವಂತಹ ಏಕೈಕ ಶ್ರೀಮಂತ ತ್ರಿವಿಧ ದಾಸೋಹವನ್ನ ನಡೆಸುವಂತಹ ಮಠ ಅಂದ್ರ ಅದು ಒಳಬಳ್ಳಾರಿಯ ಚನ್ನಬಸವ ತಾತನವರ ಮಠ ಅನ್ನುವಂಥದ್ದನ್ನ ನಾವಿಲ್ಲಿ ಗಮನಿಸಬೇಕಾಗತ್ತ ತಾಯಿ. ಅಂತಹ ಲೀಲೆಗಳನ್ನ ಮಾಡ್ತಾ ಬಸವಲಿಂಗ ತಾತನವರು ಸಂಚಾರ ಮಾಡ್ತಾ ತಡಕಲ್ಲ ಅನ್ನುವಂತ ಗ್ರಾಮಕ್ಕೆ ಬರ್ತಾರೆ. ತಡಕಲ್ಲಿನೊಳಗ ಗುರುಪಾದಯ್ಯ ಮತ್ತ ಸರಸ್ವತಿಯಮ್ಮ ಅನ್ನುವಂತಹ ಪುಣ್ಯ ದಂಪತಿಗಳು
ಗುರುಪಾದಯ್ಯ ಮತ್ತ ಸರಸ್ವತಿಯಮ್ಮ ಅನ್ನುವಂತಹ ಪುಣ್ಯ ದಂಪತಿಗಳು ಮದುವೆಯಾಗಿ 10-12 ವರ್ಷ ಗತಿಸಿದ್ದರೂ ಕೂಡ ಗುರುಪಾದಯ್ಯ ಮತ್ತ ಸರಸ್ವತಿಯಮ್ಮನವರಿಗೆ ಮಕ್ಕಳೇ ಆಗಿದ್ದಿಲ್ಲ. ಅವಾಗ ಸರಸ್ವತಿಯಮ್ಮನವರು ನಿತ್ಯ ದುಃಖವನ್ನ ಪಡುತ್ತಾ ಇದ್ರು, ನಿತ್ಯ ಸಂಕಟವನ್ನ ಪಡುತ್ತಾ ಇದ್ರು, ನಿತ್ಯ ದುಃಖ ಸಂಕಟ ನೋವನ್ನ ಅನುಭವಿಸುತ್ತಾ ಇರುವಂತಹ ಸಮಯದೊಳಗ ಆ ಊರಿನ ಗುರು ಹಿರಿಯರೆಲ್ಲ ಬಂದು ಗುರುಪಾದಯ್ಯನವರ ಹತ್ರ ಬರ್ತಾರಂತ. ಏನ್ರಿ ಗುರುಪಾದಯ್ಯನವರು, ಸರಸ್ವತಿಯಮ್ಮನವರನ್ನ ಮದುವೆಯಾಗಿ 10-12 ವರ್ಷ ಕಳೆದರೂ ಕೂಡ ಮಕ್ಕಳಾಗಿಲ್ಲ. ಹಾಗಾಗಿ ನೀವು ಊರಿನ ಜಂಗಮಾಮೂರ್ತಿಗಳದಿರಿ. ಹಾಗಾಗಿ ಮುಂದ ನಿಮ್ಮ ವಂಶ ಉದ್ಧಾರವಾಗಬೇಕಲ್ಲ, ನಿಮ್ಮ ವಂಶೋದ್ಧಾರಕ್ಕಾಗಿ ಒಂದು ಮಗ ಬೇಕಲ್ಲ. ಹಾಗಾಗಿ ಗುರುಪಾದಯ್ಯನವರ ನೀವು ಮತ್ತೊಂದು ಮದುವೆಯನ್ನ ಇನ್ನೊಂದು ಮದುವೆಯನ್ನ ಆಗ್ರಿ ಅಂತೇಳಿ ಆ ತಡಕಲ್ಲು ಗ್ರಾಮದ ಗುರು ಹಿರಿಯರೆಲ್ಲ ಬಂದು ಗುರುಪಾದಯ್ಯನವರಿಗೆ ಹೇಳಿರುವಾಗ ಅವಾಗ ಗುರುಪಾದಯ್ಯನವರು ಮತ್ತೊಂದು ಮದುವೆಯನ್ನಾಗುತ್ತಾರೆ. ಗಂಗಮ್ಮ ಅನ್ನುವಂತಹ ಕನ್ಯಾಮಣಿಯನ್ನು ಹುಡುಕಿ ಮತ್ತೊಂದು ಮದುವೆ ಆದ. ಆ ಗಂಗಮ್ಮಳನ್ನ ಮದುವೆಯಾಗಿ 5-6 ವರ್ಷ ಆದರೂ ಕೂಡ ಆ ಗಂಗಮ್ಮಳಿಗೂ ಮಕ್ಕಳಾಗಲಿಲ್ಲ, ಸರಸ್ವತಿಯಮ್ಮನವರಿಗೂ ಕೂಡ ಮಕ್ಕಳಾಗಲಿಲ್ಲ. ಕಣ್ಣೀರಿನೊಳಗ ಕೈ ತೊಳಿತಾ ಇದ್ರು ಗುರುಪಾದಯ್ಯನವರು. ಒಬ್ಬರಲ್ಲ ಅಂತೇಳಿ ಇಬ್ಬರನ್ನ ಮದುವೆ ಆದರೂ ಕೂಡ ಆ ಶಿವನ ಮೇಲೆ ನನಗೆ ಯಾಕಿಷ್ಟು ಕೋಪ, ನನ್ನ ಮ್ಯಾಲೆ ಯಾಕಿಷ್ಟು ಸಿಟ್ಟ. ಸರಸ್ವತಿಯಮ್ಮನವರು ಗಂಗಮ್ಮನವರು ನಿತ್ಯ ಕಣ್ಣೀರಿನೊಳಗ ಕೈ ತೊಳಿತಾ ಇದ್ರಂತ. ಯಾವ ಜನ್ಮದೊಳಗ ಹಸುಗೂಸಿನ ಮಗನ ಕತ್ತನ್ನ ಹಿಸುಕಿ ಕೊಂದಿದ್ದೆವೋ ಗೊತ್ತಿಲ್ಲ. ಆದ್ರ ಭಗವಂತ ಈ ಜನ್ಮದೊಳಗ ನಮಗ ಮಕ್ಕಳ ಭಾಗ್ಯವನ್ನ ಕೊಟ್ಟಿಲ್ಲ ಅಂಥೇಳಿ ಇಲ್ಲಿ ಸರಸ್ವತಿಯಮ್ಮನವರು ಮತ್ತ ಗಂಗಮ್ಮನವರು ನಿತ್ಯ ದುಃಖವನ್ನ ಪಡುವಂತಹ ಸಂದರ್ಭದೊಳಗ, ನಿತ್ಯ ಸಂಕಟವನ್ನ ಪಡುವಂತಹ ಸಂದರ್ಭದೊಳಗ ಮೂಲ ಬಸವಲಿಂಗ ಶಿವಯೋಗಿಗಳ ಪುಣ್ಯ ಸ್ಮರಣೆ ಉಟಕನೂರಿನ ಸುಕ್ಷೇತ್ರದೊಳಗ ನಡೆದಿರ್ತದೆ. ಅವಾಗ ತಡಕಲ್ಲದ ಗುರು ಹಿರಿಯರೆಲ್ಲ ಬಂದು ಊರಿನ ಜಂಗಮಾಮೂರ್ತಿಗಳಾಗಿರುವಂತ ಗುರುಪಾದಯ್ಯನವರಿಗಂತಾರಂತ. ಗುರುಪಾದಯ್ಯನವರ ನಾವು ಊರಿನ ಸದ್ಭಕ್ತರೆಲ್ಲ ಕೂಡಿಕೊಂಡು ಮತ್ತ ತಾತನವರ ಪುಣ್ಯ ಸ್ಮರಣೆಯ ಕಾರ್ಯಕ್ರಮಕ್ಕ ತಾತನವರ ದರ್ಶನಕ್ಕೆ ಹೊಂಟಿವಿ. ಆ ನಂತರದೊಳಗ ಮರಿ ಬಸವಲಿಂಗ ತಾತನವರ ದರ್ಶನವನ್ನೂ ಕೂಡ ನಾವು ಪಡ್ಕೊಂಡು ಬರಾಕತ್ತೀವಿ. ಮತ್ತ ತಾವು ಬರಬೇಕು ಅಂದಾಗ ಗುರುಪಾದಯ್ಯನವರು ತಮ್ಮ ಹೆಂಡತಿಯರಾಗಿರುವಂತಹ ಸರಸ್ವತಿಯಮ್ಮ ಗಂಗಮ್ಮರನ್ನ ಕರೆದುಕೊಂಡು ಎಲ್ಲಿಗೆ ಬಂದ್ರು ಅಂದ್ರ ಸುಕ್ಷೇತ್ರ ಮರಿ ಬಸವಲಿಂಗ ಶಿವಯೋಗಿಗಳು ಇರುವಂತಹ ಸುಕ್ಷೇತ್ರಕ್ಕೆ ಬಂದ್ರು. ಅವಾಗ ಎಲ್ಲ ಅಲ್ಲಿ ಬಂದಿರುವಂತಹ ಸಾವಿರಾರು ಜನ ಭಕ್ತರು, ಆ ಸಾವಿರಾರು ಜನ ಸದ್ಭಕ್ತರಿಗೆ ಮರಿ ಬಸವಲಿಂಗ ತಾತನವರು ಆಶೀರ್ವಾದವನ್ನ ಮಾಡ್ತಾ ಇರುವಂತಹ ಸಮಯದೊಳಗ ಈಗ ಸರತಿ ತಾಯಂದರು ಸರತಿ ಸಾಲಿನೊಳಗ ನಿಂತಿದ್ರು. ಅವಾಗ ಗುರುಪಾದಯ್ಯನವರ ತಡಕಲ್ಲು ಗ್ರಾಮದ ಗುರುಪಾದಯ್ಯನವರ ಮೊದಲನೆಯ ಹೆಂಡತಿಯಾಗಿರುವಂತಹ ಸರಸ್ವತಿಯಮ್ಮನವರು ಕೂಡ ಸರತಿ ಸಾಲಿನೊಳಗ ನಿಂತಿದ್ರು. ತಾತನವರ ಮುಂದೆ ಬಂದು ಈಗ ಉಡಿಯನ್ನ ಒಡ್ಡುತ್ತಾ ಸರಸ್ವತಿಯಮ್ಮ ಉಡಿಯನ್ನ ಒಡ್ಡಿ ನಿಂತಿರುವಂತಹ ಸಮಯದೊಳಗ ಅವಾಗ ತಾತನವರು 2 ಬಾಳೆಹಣ್ಣನ್ನ ತೆಗೆದುಕೊಂಡು ಆ ಸರಸ್ವತಿಯಮ್ಮನವರ ಉಡಿಯೊಳಗ ಹಾಕ್ತಾರೆ. ಆ ಸರಸ್ವತಿಯಮ್ಮನವರ ಉಡಿಯೊಳಗ ಹಾಕಿ ಈಗ ತಮ್ಮ ಪರಮ ಪವಿತ್ರವಾಗಿರುವಂತಹ ಹಸ್ತವನ್ನ ಆ ಸರಸ್ವತಿಯಮ್ಮನವರ ತಲೆ ಮ್ಯಾಲಿಡ್ತಾರೆ. ತಲೆ ಮ್ಯಾಲಿಟ್ಟಾಗ ಅಲ್ಲಿರುವಂತಹ ಸದ್ಭಕ್ತರಂದ್ರಂತ ತಾತನವರು ಅಪರೂಪಕ್ಕ ಪ್ರಸಾದವನ್ನ ಸರಸ್ವತಿಯಮ್ಮನವರ ಉಡಿಯೊಳಗ ಹಾಕ್ಯಾರ ಅಂದ್ರ ಸರಸ್ವತಿಯಮ್ಮನವರ ಬಾಳ ಬಂಗಾರವಾಯಿತು ಅಂತೇಳಿ ಅಲ್ಲಿರುವಂತಹ ಸದ್ಭಕ್ತರಂತಾರೆ. ಇದನ್ನ ಗಮನಿಸಿರುವಂತಹ ಸರಸ್ವತಿಯಮ್ಮನವರು ಏನು ಮಾಡಿದ್ರು ಅಂದ್ರ 2 ಬಾಳೆಹಣ್ಣನ್ನ ಪ್ರಸಾದ ರೂಪದೊಳಗ ಆ ತಾಯಿಯ ಉಡಿಯೊಳಗ ಹಾಕಿದ್ರಲ್ಲ, ನಾನೊಬ್ಬಳೇ ಸ್ವೀಕಾರ ಮಾಡಬಾರದು ಅಂತೇಳಿ ಅವಾಗ ಸರಸ್ವತಿಯಮ್ಮನವರು ತನ್ನ ತಂಗಿಯಾಗಿರುವಂತಹ ಗಂಗಮ್ಮಳಿಗೂ ಕೂಡ ಒಂದು ಬಾಳೆಹಣ್ಣನ್ನ ಕೊಡ್ತಾಳ.
ಆ ನಂತರದೊಳಗ ತಾನೂ ಒಂದು ಬಾಳೆಹಣ್ಣನ್ನ ಆ ಸರಸ್ವತಿಯಮ್ಮ ತಾಯಿ ಸ್ವೀಕಾರ ಮಾಡ್ತಾಳೆ. ಸ್ವೀಕಾರ ಮಾಡಿದ್ದರ ಫಲವಾಗಿ ಇತ್ತ ಸರಸ್ವತಿಯಮ್ಮನವರು ಮದುವೆಯಾಗಿ 18 ವರ್ಷ ಗತಿಸಿದ್ದರೂ ಕೂಡ ಮಕ್ಕಳಾಗದೇ ಇರುವಂತಹ ಸರಸ್ವತಿಯಮ್ಮನವರು ಮದುವೆಯಾಗಿ 6 ವರ್ಷವಾದರೂ ಕೂಡ ಮಕ್ಕಳಾಗದೇ ಇರುವಂತಹ ಗಂಗಮ್ಮ ತಾಯಿಯವರು ಯಾವಾಗ ಮರಿ ಬಸವಲಿಂಗ ತಾತನವರು ಪ್ರಸಾದದ ರೂಪದೊಳಗ ಬಾಳೆಹಣ್ಣನ್ನು ಕೊಟ್ಟಿದ್ರಲ್ಲ, ಆ ಬಾಳೆಹಣ್ಣನ್ನ ಕಣ್ಣಿಗೊತ್ತಿಕೊಂಡು ಇದು ಮರಿ ಬಸವಲಿಂಗ ಶಿವಯೋಗಿಯ ಮಹಾಪ್ರಸಾದ ಅಂತ ಸ್ವೀಕಾರ ಮಾಡಿದ್ದರಲ್ಲ, ಇಬ್ಬರೂ ತಾಯಂದಿರು ಗರ್ಭ ಧರಿಸಿದ್ರಂತ ನೋಡ್ರಿ. ಇಬ್ಬರೂ ತಾಯಂದಿರು ಗರ್ಭ ಧರಿಸಿದ್ರು. ಚಿಗುರೆ ನೆಡೆಗೆ ಹೋಗಿದೆ, ಆನೆ ನೆಡೆಗೆ ಬಂದಿದೆ, ಬಣ್ಣವು ಬದಲಾಗಿದೆ, ಕಂಗಳ ಕಾಂತಿ ಕಪ್ಪಾಗಿದೆ, ನಡವು ಭಾರವಾಗಿದೆ, ಭಾರೀ ಹಣ್ಣ ಬೇಡಿದೆ ಅಂತೇಳಿ ಜಾನಪದ ಗರತಿ ಹಾಡಿ ಹೊಗಳುತ್ತಾಳೆ. ಆಗ ಇಲ್ಲಿ ಸರಸ್ವತಿಯಮ್ಮನವರು ಒಂದು ಸುಂದರವಾಗಿರುವಂತ ಗಂಡು ಮಗುವಿಗೆ ಜನ್ಮ ನೀಡ್ತಾರ. ಮತ್ತ ಸರಸ್ವತಿಯಮ್ಮನವರ ತಂಗಿ ಆಗಿರುವಂತ ಗಂಗಮ್ಮ ಸುಂದರವಾಗಿರುವಂತ ಒಂದು ಹೆಣ್ಣು ಮಗುವಿಗೆ ಜನ್ಮ ನೀಡಿದ್ರು. ಇದು ಮರಿ ಬಸವಲಿಂಗ ಶಿವಯೋಗಿಗಳ ವರಪ್ರಸಾದ ಅಂತ ತಿಳ್ಕೊಂಡು ಹುಟ್ಟಿರುವಂತ ಆ ಮಗುವಿಗೆ ಬಸವಲಿಂಗ ಅಂತ ನಾಮಕರಣ ಮಾಡಿದ್ರು. ಇನ್ನ ಗಂಗಮ್ಮರ ಹೊಟ್ಟೆಯೊಳಗ ಹುಟ್ಟಿರುವಂತ ಹೆಣ್ಣು ಮಗಳಿಗೆ ಬಸವಲಿಂಗಮ್ಮ ಬಸಲಿಂಗಮ್ಮ ಅಂತೇಳಿ ನಾಮಕರಣವನ್ನ ಮಾಡಿ ತಾತನವರ ಆಶೀರ್ವಾದದಿಂದ ಇಬ್ಬರು ಸ್ವಂತ ಅಕ್ಕ ತಂಗಿಯರಂತೆ ಅನೇಕ ವರ್ಷಗಳ ಪರ್ಯಂತರವಾಗಿ ಆದರ್ಶಮಯವಾಗಿರುವಂತಹ ಜೀವನವನ್ನ ಮಾಡಿದ್ರು ಅನ್ನುವಂಥದ್ದನ್ನ ತಾತನವರ ಚರಿತ್ರೆಯೊಳಗ ನಾವೆಲ್ಲ ಕೇಳ್ತಾ ಹೋಗುತ್ತೀವಿ. ಇಂತಹ ತಾತನವರು ಆ ಉಟಕನೂರಿನ ಸುಕ್ಷೇತ್ರದೊಳಗ ಇರುವಂತಹ ಸಮಯದೊಳಗ ಅಲ್ಲಿ ಮೂಲ ಬಸವಲಿಂಗ ಶಿವಯೋಗಿಗಳ ಪುಣ್ಯ ಆರಾಧನೆ ಪುಣ್ಯ ಸ್ಮರಣೆಯ ಕಾರ್ಯಕ್ರಮ ನಡೆದಿತ್ತು. ಆ ಕಾರ್ಯಕ್ರಮದೊಳಗ ನಾಡಿನ ತುಂಬೆಲ್ಲ ಇರುವಂತಹ ಅಂಕಲಗಿಯ ಅಡವಿ ಸಿದ್ದೇಶ್ವರರ ಮೂಲ ಬಸವಲಿಂಗ ಶಿವಯೋಗಿಗಳ ದೇಶಿ ಕೇಂದ್ರ ಶಿವಯೋಗಿಗಳ ಆ ನಂತರದೊಳಗ ಮರಿ ಬಸವಲಿಂಗ ತಾತನವರ ಭಕ್ತ ಬಳಗವೆಲ್ಲ ಎಲ್ಲಿಗೆ ಬಂದಿತ್ತು ಅಂದ್ರ ಆ ಉಟಕನೂರಿನ ಸುಕ್ಷೇತ್ರಕ್ಕೆ ಬಂದಿತ್ತು. ಸಾಗರೋಪಾದಿಯೊಳಗ ಎತ್ತ ನೋಡಿದಡತ್ತ ಬರೀ ಭಕ್ತರೇ ಕಾಣ್ತಾ ಇತ್ತು. ಅವಾಗ ತಾತನವರನ್ನ ಬಂಡಿಯೊಳಗ ಕೂಡಿಸಿ ಮೆರವಣಿಗೆಯ ಮುಖಾಂತರವಾಗಿ ಪಾದಗಟ್ಟಿಗೆ ಕರೆದುಕೊಂಡು ಹೋಗಬೇಕು ಅಂತೇಳಿ ಬಂದಿರುವಂತ ಭಕ್ತರು ಮರಿ ಬಸವಲಿಂಗ ತಾತನವರನ್ನ ಬಂಡಿ ಮೇಲೆ ಕೂಳಿಸಿದ್ರು. ಬಂಡಿಯೊಳಗ ಕುಂದರಿಸ್ತಾರ. ಅವಾಗ ಸಾಣಬಾಳ ಗ್ರಾಮದ ಜಂಗಮಾಮೂರ್ತಿ ತ್ರಯಂಬಕ ಅನ್ನುವಂತ ಬಂದು ನಾನು ಬಂಡಿ ಮ್ಯಾಗ ತಾತನವರ ಪಕ್ಕದೊಳಗ ಕುಂದಿರ್ತೀನಿ ಅಂದಾಗ ಅಲ್ಲಿರುವಂತ ಭಕ್ತರಂತಾರಂತ, ತಾತನವರು ಅಂದ್ರೆ ಏನಂತ ಮಾಡಿ ಅವರ ಪಕ್ಕದೊಳಗ ನೀನೇನಾದ್ರೂ ಕುಂತಿ ಅಂದ್ರ ಸುಟ್ಟು ಬೂದಿಯಾಗಿ ಹೋಗಿಬಿಡ್ತಿ, ತಾತನವರ ಶಕ್ತಿಯ ಬಗ್ಗೆ ನಿನಗಿನ್ನೂ ಅರಿವಿಲ್ಲ ಅಂತೇಳಿ ಭಕ್ತರು ಅನೇಕ ರೀತಿಯಿಂದ ಹೇಳಿದ್ರು ಕೂಡ ಆ ಸಾಣಬಾಳ ಗ್ರಾಮದ ತ್ರಯಂಬಕ ಅನ್ನುವಂತ ಜಂಗಮಾಮೂರ್ತಿ ಅಂದನಂತ ನಾನು ತಾತನ ಅದೀನಿ ಅಂದವ. ಒಂದಿಷ್ಟು ಜನ ಹಂಗ ಇರ್ತಾರೆ, ಏನ್ ಹೇಳಿದ್ರು ತಿಳಿಯಂಗಲ್ಲವು, ಏನ್ ಹೇಳಿದ್ರು ತಿಳಿಯಂಗಲ್ಲ, ತಲಿಯಾಗ ಹೋಗಂಗಲ್ಲ. ನಾನೂ ತಾತದೀನಿ, ನಾನೇನು ಸಾಮಾನ್ಯ ದಿನ, ನಾನೂ ಸಾಣಬಾಳ ಗ್ರಾಮದೊಳಗ ದೊಡ್ಡ ತಾತ, ನಾನೂ ತಾತನ ಪಕ್ಕದೊಳಗ ಕುಂದಿರ್ತೀನಿ ಅಂತೇಳಿ ಬಂಡಿಯನ್ನೇರಿ ತಾತನ ಪಕ್ಕದೊಳಗ ಕುತ್ಕೊಂಡ. ತಾತನ ಪಕ್ಕದೊಳಗ ಕುತ್ಕೊಂಡ ಮೆರವಣಿಗೆ ಮಠದ ಮುಂದೆ ಬಂದಾಗ ತಾತ ಇಳಿದು ಮಠದೊಳಗೆ ಹೋದ. ಏನು ತಾತನ ಪಕ್ಕದೊಳಗ ಕುಂತಿರುವಂತ ಸಾಣಬಾಳ ಗ್ರಾಮದ ತ್ರಯಂಬಕ ಅನ್ನುವಂತಹ ಜಂಗಮಾಮೂರ್ತಿ ಇಳಿಯಾಕ ಅಂತ ಹೋಗುತ್ತಾನೆ. ಇಳಿಯಾಕ ಅಂತ ಹೋದಾಗ ಕಾಲೊಳಗ ಶಕ್ತಿನ ಇದ್ದಿದ್ದಿಲ್ಲ. ಕಾಲೊಳಗ ಶಕ್ತಿ ಅನ್ನುವಂಥದ್ದು ಕುಗ್ಗಿ ಹೋಗಿಬಿಟ್ಟಿತ್ತು. ಕಾಲೆಲ್ಲ ಮಡಿಚಿ ಇಟ್ಕೊಂಡು ಬಿಟ್ಟಿದ್ದು, ಕಾಲೆಲ್ಲ ಶೆಟೆದುಕೊಂಡು ಬಿಟ್ಟಿದ್ದು, ಏಳಾಕಾಗಲಿಲ್ಲ. ವಿಪರೀತವಾಗಿರುವಂತಹ ನೋವ, ವಿಪರೀತವಾಗಿರುವಂತಹ ತ್ರಾಸ ಆಗಕ್ಕೆ ಪ್ರಾರಂಭ ಮಾಡು. ಮೈ ತುಂಬಾ ಉರಿ 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 ಅಂತಣ್ಣಾಕತ್ತ ಜಂಗಮಾಮೂರ್ತಿ.
ಅಯ್ಯಯ್ಯೋ, ಮಹಾತ್ಮರಾಗಿರುವಂತಹ ಮರಿ ಬಸವಲಿಂಗ ಶಿವಯೋಗಿಗಳ ಶಕ್ತಿಯನ್ನ ತಿಳಿಯದೆ ಎಲ್ಲ ಜನರನ್ನ ವಿರೋಧಿಸಿ ಅವರ ಪಕ್ಕದೊಳಗ ಕುಂತಿದ್ದಕ್ಕಾಗಿ ನನ್ನ ಕಾಲುಗಳೆಲ್ಲ ಶಟದು ಹೋಗಿಬಿಟ್ಟಾವ. ಕಾಲೊಳಗ ಶಕ್ತಿನ ಇಲ್ಲಾರ್ದಂಗಾಗೈತಿ ಅಂತೇಳಿ ಏನು ಮಾಡಿದ ಅಂದ್ರ ಆ ತಾತನವರ ಮುಂಭಾಗದೊಳಗೆ ಹೋಗುತ್ತಾನೆ. ಹಾಗೋ ಹೀಗೋ ಎದ್ದು ಬಿದ್ದು ತಾತನವರ ಮುಂಭಾಗದೊಳಗೆ ಹೋಗಿ ಮರಿ ಬಸವಲಿಂಗ ತಾತನವರ ಪಾದವನ್ನ ಗಟ್ಟಿಯಾಗಿ ಹಿಡ್ಕೊಂಡು, ಯಪ್ಪ ಮಹಾತ್ಮ ತಾತ, ನನ್ನ ಅಜ್ಞಾನದ ಅರಿವಿನಿಂದ ನಿನ್ನ ಪಕ್ಕದೊಳಗೆ ನಾನು ಕೂತ್ಕೊಂಡೆ. ನೀನು ಸಾಮಾನ್ಯದವನಲ್ಲ, ಮೂಲ ಬಸವಲಿಂಗ ಶಿವಯೋಗಿಗಳ ಅಪರಾವತಾರಿ. ಆ ಮೂಲ ಬಸವಲಿಂಗ ಶಿವಯೋಗಿಗಳು ಶಿವನ ಅಪರಾವತಾರಿ. ನೀನೂ ಕೂಡ ಸಾಕ್ಷಾತ್ ಶಿವನೇ ಅನ್ನುವಂತಹ ಅರಿವು ಜ್ಞಾನ ನನ್ನೊಳಗ ಇಲ್ಲಾರದಕ್ಕಾಗಿ ಇಂತಹ ಪರಿಸ್ಥಿತಿ ನನಗೆ ಬಂದಿರುವಂಥದ್ದು. ನನ್ನ ಕಾಲುಗಳೆಲ್ಲ ಸತ್ವವನ್ನ ಕಳೆದುಕೊಂಡು ಬಿಟ್ಟಾವ, ನನ್ನ ಕಾಲುಗಳೆಲ್ಲ ಸೆಟದು ಹೋಗಿಬಿಟ್ಟಾವ. ಯಪ್ಪ ಬಸವಲಿಂಗ ಶಿವಯೋಗಿ, ನಾನು ಮಾಡಿರುವಂತಹ ತಪ್ಪನ್ನ ಮನ್ನಿಸು ತಂದೆ ಅಂತೇಳಿ ಪರಮ ಪಾವನ ಮೂರ್ತಿಗಳಾಗಿರುವಂತಹ ಕರುಣಾಳು ಯೋಗೀಶ್ವರರಾಗಿರುವಂತ ಬಾಗಿ ಬಂದ ಭಕ್ತರ ಕಷ್ಟಗಳನ್ನ ದೂರ ಮಾಡಿರುವಂತಹ ಪುಣ್ಯ ಪುರುಷರಾಗಿರುವಂತಹ ಮರಿ ಬಸವಲಿಂಗ ಶಿವಯೋಗಿಗಳ ಪಾದವನ್ನ ಗಟ್ಟಿಯಾಗಿ ಹಿಡಿದುಕೊಂಡು ಕಣ್ಣೀರನ್ನ ಸುರಿಸುವಂತಹ ಸಂದರ್ಭದೊಳಗ ಅವನ ಕಣ್ಣೀರಿನಿಂದ ಬಸವಲಿಂಗ ಶಿವಯೋಗಿಗಳ ಪಾದಗಳೆಲ್ಲ ತೊಯ್ದು ಹೋಗಿಬಿಟ್ಟು ಅಂತ. ಅವಾಗ ತಮ್ಮ ಪ್ರೀತಿಯ ಶಿಷ್ಯೋತ್ತಮನಾಗಿರುವಂತಹ ನಾಗ ಕುಡಿ ತಗೊಂಡು ಬಾ ಅಂತಂದ್ರು. ಅವಾಗ ತಾತನವರ ಪ್ರೀತಿಯ ಶಿಷ್ಯೋತ್ತಮರಾಗಿರುವಂತಹ ನಾಗಪ್ಪ ತಾತನವರು ಆಧಾರವನ್ನು ತಂದು ಮರಿ ಬಸವಲಿಂಗ ತಾತನವರ ಕೈಯೊಳಗೆ ಕೊಡ್ತಾರೆ. ಮರಿ ಬಸವಲಿಂಗ ತಾತನವರ ಕೈಯೊಳಗೆ ಕೊಟ್ಟಿರುವಂತಹ ಸಮಯದೊಳಗ ಆವಾಗ ಸ್ವತಃ ಮರಿ ಬಸವಲಿಂಗ ತಾತನವರು ಆ ಆಧಾರವನ್ನ ತೆಗೆದುಕೊಂಡು ಆ ಜಂಗಮಾ ಮೂರ್ತಿಯ ಮೈಗೆ ಸವರುತ್ತಾರೆ, ಮೈಗೆ ಹಚ್ಚುತ್ತಾರೆ. ಕಾಲಿಗೆ ಹಚ್ಚದಾಗ ತಲೆಯ ಮೇಲೆ ತಮ್ಮ ಪರಮ ಪವಿತ್ರವಾಗಿರುವಂತಹ ಹಸ್ತವನ್ನ ಆ ಜಂಗಮಾ ಮೂರ್ತಿಯ ಮೇಲಿಟ್ಟಿರುವಂತಹ ಸಮಯದೊಳಗ ನಿಮಿಷಾರ್ಧದೊಳಗ ತಾಯಿ ನಾನು ಹೇಳಾಕತ್ತಿದ್ದು ವಾರಲ್ಲ ತಿಂಗಳಲ್ಲ, ನಿಮಿಷಾರ್ಧದೊಳಗ ಶಟದಿರುವಂತಹ ಕಾಲುಗಳೊಳಗ ಶಕ್ತಿ ಬಂತು, ಓಡಾಡಲಿಕ್ಕೆ ಪ್ರಾರಂಭ ಮಾಡಿ. ಅವಾಗ ಕೈ ಮುಗಿದಂತಾನಂತ, ಯಪ್ಪ ನೀನು ಸಾಮಾನ್ಯದವನಲ್ಲ, ಸಾಕ್ಷಾತ್ ಶಿವ. ಎಷ್ಟು ಜನ್ಮದ ಪುಣ್ಯವಮ್ಮ, ಶ್ರೇಷ್ಠ ಗುರುವು ದೊರೆತಾನಮ್ಮ. ಕಷ್ಟ ಕರ್ಮವ ಕಳೆದು ಬಿಟ್ಟ, ಕಷ್ಟ ಕರ್ಮವ ಕಳೆದು ಬಿಟ್ಟ, ದಿಟ್ಟ ನೋಡಮ್ಮ ಬಸವಲಿಂಗ ತಾತ, ದಿಟ್ಟ ನೋಡಮ್ಮ. ಎಷ್ಟು ಜನ್ಮದ ಪುಣ್ಯವಮ್ಮ, ಶ್ರೇಷ್ಠ ಗುರುವು ದೊರೆತಾನಮ್ಮ. ಎಷ್ಟು ಜನ್ಮದ ಪುಣ್ಯವಮ್ಮ, ಶ್ರೇಷ್ಠ ಗುರುವು ದೊರೆತಾನಮ್ಮ. ಕಷ್ಟ ಕರ್ಮವ ಕಳೆದು ಬಿಟ್ಟ, ಕಷ್ಟ ಕರ್ಮವ ಕಳೆದು ಬಿಟ್ಟ, ದಿಟ್ಟ ನೋಡಮ್ಮ, ದಿಟ್ಟ ನೋಡಮ್ಮ. ಎಷ್ಟು ಜನ್ಮದ ಪುಣ್ಯವಮ್ಮ, ಶ್ರೇಷ್ಠ ಗುರುವು ದೊರೆತಾನಮ್ಮ. ಮಂದಮತಿಯು ಇದ್ದ ನಮಗೆ ಬಂದು ಎನಗೆ ಒಲಿದಾನಮ್ಮ. ಮಂದಮತಿಯು ಇದ್ದ ನಮಗೆ ಬಂದು ಯಮಗೆ ಒಲಿದಾನಮ್ಮ. ಕುಂದನಚ್ಚುತ ಮೂಗುತ್ತಿ ಇಟ್ಟು, ಕುಂದನಚ್ಚುತ ಮೂಗುಟ್ಟಿ ಇಟ್ಟು, ದಿಟ್ಟ ನೋಡಮ್ಮ, ದಿಟ್ಟ ನೋಡಮ್ಮ. ಎಷ್ಟು ಜನ್ಮದ ಪುಣ್ಯವಮ್ಮ, ಶ್ರೇಷ್ಠ ಗುರುವು ದೊರೆತಾನಮ್ಮ. ಎಷ್ಟು ಜನ್ಮದ ಪುಣ್ಯವಮ್ಮ, ಶ್ರೇಷ್ಠ ಗುರುವು ದೊರೆತಾನಮ್ಮ.
ನೀರ ಬಿಟ್ಟು ರಾಜಹಂಸ ಕ್ಷೀರ ಸವಿಯುವಂತೆ ಗೈದು ನೀರ ಬಿಟ್ಟು ರಾಜಹಂಸ ಕ್ಷೀರ ಸವಿಯುವಂತೆ ಗೈದು ಘೋರ ಸಾಗರದಿಂದಾಯನ್ನ ಘೋರ ಸಾಗರದಿಂದಾಯನ್ನ ಬಂದು ಪಾರು ಮಾಡಿದ ನಮ್ಮ ಬಂದು ಪಾರು ಮಾಡಿದ ನಮ್ಮ ಎಷ್ಟು ಜನ್ಮದ ಪುಣ್ಯವಮ್ಮ ಶ್ರೇಷ್ಠ ಗುರುವು ದೊರೆತಾನಮ್ಮ ಶ್ರೇಷ್ಠ ಗುರುವು ದೊರೆತಾನಮ್ಮ ದೇಶದೊಳಗೆ ಮೆರೆಯುವಂತ ವಾಸಕೂಡ್ಲೂರೇಶನಲ್ಲಿ ಬೇಸರಿಲ್ಲದೆ ಬೇಡಿಕೊಳ್ಳಲು ಬೇಸರಿಲ್ಲದೆ ಬೇಡಿಕೊಳ್ಳಲು ಬಂದು ಕಾಣಿಸಿಕೊಂಡಾನಮ್ಮ ಬಂದು ಕಾಣಿಸಿಕೊಂಡಾನಮ್ಮ ಎಷ್ಟು ಜನ್ಮದ ಪುಣ್ಯವಮ್ಮ ಶ್ರೇಷ್ಠ ಗುರುವು ದೊರೆತಾನಮ್ಮ ಕಷ್ಟ ಕರ್ಮವ ಕಳೆದು ಬಿಟ್ಟ ಕಷ್ಟ ಕರ್ಮವ ಕಳೆದು ಬಿಟ್ಟ ದಿಟ್ಟ ನೋಡಮ್ಮ ದಿಟ್ಟ ನೋಡಮ್ಮ ಎಷ್ಟು ಜನ್ಮದ ಪುಣ್ಯವಮ್ಮ ಶ್ರೇಷ್ಠ ಗುರುವು ದೊರೆತಾನಮ್ಮ ಶ್ರೇಷ್ಠ ಗುರುವು ದೊರೆತಾನಮ್ಮ ಶ್ರೇಷ್ಠ ಗುರುವು ದೊರೆತಾನಮ್ಮ ಶಿವಸಂಭಜಯ ನಮಃ ಪಾರ್ವತಿ ವೃಶ್ವಾರ ಮಹಾದೇವ ಅಂತಹ ಶ್ರೇಷ್ಠ ಗುರುಗಳಾಗಿರುವಂತಹ ಬಸವಲಿಂಗ ತಾತನವರು ಭಕ್ತ ಕುಲಕೋಟಿಗೆ ಸಿಕ್ಕಿರುವಂಥದ್ದು ನಮ್ಮ ನಿಮ್ಮೆಲ್ಲರ ಸೌಭಾಗ್ಯ ಅನ್ನುವಂತಹ ಒಂದು ಪದ್ಯವನ್ನ ಭಕ್ತಿ ಗೀತೆಯನ್ನು ಬಹಳ ಸುಂದರವಾಗಿ ಹಾಡಿದ್ರು. ಅಷ್ಟೇ ಸುಂದರವಾಗಿ ತಬಲಾವಾದನವನ್ನು ನುಡಿಸಿದ್ರು. ಈಗ ತಾತನವರು ಅನೇಕ ಭಕ್ತರ ರೋಗ ರುಜಿನಗಳನ್ನ ಬಡತನವನ್ನ ಕಳೆಯುತ್ತಾ ಆ ಪರಮ ಪವಿತ್ರ ಸುಕ್ಷೇತ್ರವಾಗಿರುವಂತ ಉಟಕನೂರಿನೊಳಗಿರುವಂತ ಸಂದರ್ಭದೊಳಗ ಮರಿ ಬಸವಲಿಂಗ ತಾತನವರು ಒಂದು ದಿನ ಮಧ್ಯರಾತ್ರಿ 12 ಗಂಟೆಯ ಸಮಯ ಎದ್ದು ಕುಳಿತರಂತ. ಎದ್ದು ಕುಳಿತು ಕಣ್ಣಾಗ ಧಾರಾಕಾರ ಕಣ್ಣೀರನ್ನು ಹಾಕ್ತಾ ಮರಿ ಬಸವಲಿಂಗ ತಾತನು ಕಣ್ಣಾಗ ಧಾರಾಕಾರ ಕಣ್ಣೀರನ್ನು ಹಾಕ್ತಾ ಅಳುತ್ತಾ ಕುಂತು. ಅವಾಗ ಉಟಕನೂರಿನ ಭಕ್ತರೆಲ್ಲ ಓಡೋಡಿ ಬಂದ್ರಂತ. ತಾತ ಮಧ್ಯರಾತ್ರಿ 12 ಗಂಟೆಗೆ ಕುಂತು ಅಳಾಕತ್ತಾನ ಅಂತೇಳಿ ಈ ಸುದ್ದಿ ಗೊತ್ತಾದ ತಕ್ಷಣದೊಳಗ ಉಟಕನೂರಿನ ಸದ್ಭಕ್ತರೆಲ್ಲ ಓಡೋಡಿ ಬಂದು ಕೇಳ್ತಾರಂತ. ಹಿರಿಯರೆಲ್ಲ ಬಂದು ಕೇಳಿದ್ರು, ತಾತ ಯಾಕೆ ಅಳಾಕತ್ತಿ? ಆಗಿರುವಂಥದ್ದು ಏನು? ನಿನ್ನ ಕಣ್ಣೀರಿಗೆ ಕಾರಣವೇನು ಅಂತೇಳಿ ಆ ಉಟಕನೂರಿನ ಗುರು ಹಿರಿಯರೆಲ್ಲ ಬಂದು ಕೇಳಿದಾಗ ಅವಾಗ ಅಳುತ್ತಾ ಇರುವಂತಹ ಮರಿ ಬಸವಲಿಂಗ ತಾತನವರು ಕಣ್ಣೀರನ್ನು ಒರೆಸಿಕೊಳ್ಳುತ್ತಾ ದುಃಖಿಸಿ ಅಳಾಕ ಪ್ರಾರಂಭ ಮಾಡಿದ್ರಮ್ಮಂತ. ದುಃಖಿಸಿ ಅಳುತ್ತಾ ತಾತ ಹೋತಪೋ ಅಂತೇಳಿ 3 ಸಾರಿ ಅಂದ್ರಂತ. ತಾತ ಹೋತಪೋ ಅಂತೇಳಿ ಆ ಉಟಕನೂರಿನ ಸದ್ಭಕ್ತರ ಮುಂದ ತಮ್ಮ ಅಳಲನ್ನ ತೋಡಿಕೊಂಡಾಗ ತಾಯಿ ಅಲ್ಲಿ ಏನಾಗಿತ್ತು ಅಂದ್ರ ಮರುದಿನ ಒಳಬಳ್ಳಾರಿಯ ಚನ್ನ ಬಸವ ತಾತನವರು ಶಿವನ ಪಾದವನ್ನು ಸೇರಿದ್ದರಂತ ನೋಡಿ. ಒಳಬಳ್ಳಾರಿಯ ಚನ್ನ ಬಸವ ತಾತನವರು ಶಿವನ ಪಾದವನ್ನ ಸೇರುವ ಹಿಂದಿನ ದಿನಾನ ಮುನ್ಸೂಚನೆಯನ್ನ ಕೊಟ್ಟಿದ್ದರು ಮರಿ ಬಸವಲಿಂಗ ಶಿವಯೋಗಿಗಳು. ಈಗ ನಂಗ ಪತ್ರ ಇದ್ದಿದ್ದಿಲ್ಲ, ಫೋನ ಇದ್ದಿದ್ದಿಲ್ಲ, ದೂರವಾಣಿ ಇದ್ದಿದ್ದಿಲ್ಲ. ಅವಾಗ ಭಕ್ತರ ಬಾಯಿಂದ ಸುದ್ದಿ ಬಂತಂತ. ಉಟಕನೂರಿನ ಭಕ್ತರಿಗೆ ಗೊತ್ತಾಯ್ತಂತ. ಮಹಾನ್ ಲೀಲಾ ಪುರುಷರಾಗಿರುವಂತಹ ಶಿವನ ಅಪರಾವತಾರಿಗಳಾಗಿರುವಂತಹ ಹಗಲಿರುಳು ಭಕ್ತರ ಉದ್ಧಾರಕ್ಕಾಗಿ ದುಡಿದಿರುವಂತಹ ಮಹಾತ್ಮರಾಗಿರುವಂತಹ ಒಳಬಳ್ಳಾರಿಯ ಚನ್ನಬಸವ ತಾತನವರು ಲಿಂಗೈಕ್ಯರಾಗ್ಯಾರ.
ಶಿವನ ಪಾದವನ್ನ ಸೇರಿದರು ಅನ್ನುವಂತಹ ಸುದ್ದಿ ಬರಸಿಡಿಲಿನಂಗ ಅಪ್ಪಳಿಸಿತ್ತು. ಆ ಸುದ್ದಿಯ ಮುನ್ಸೂಚನೆಯನ್ನ ತಾತ ಒಂದು ದಿನ ಮುಂಚೆಯೇ ಭಕ್ತರಿಗೆ ಕೊಟ್ಟು ಬಿಟ್ಟಿದ್ದ. ತ್ರಿಕಾಲ ಜ್ಞಾನಿಗಳಾಗಿದ್ದರೂ ಮರಿ ಬಸವಲಿಂಗ ತಾತನವರು ಈಗ ಅನೇಕ ಲೀಲೆ ಪವಾಡಗಳನ್ನು ಮಾಡುತ್ತಾ ಕೊನೆಯದಾಗಿರುವಂತಹ ಒಂದು ಲೀಲೆಯನ್ನ ಇವತ್ತಿನ ದಿನ ಚಿಂತನೆಯನ್ನ ಮಾಡೋಣ. ತಾಯಿ ದೋತರ ಬಂಡಿಯೊಳಗ ಆಪ್ತ ಸದ್ಭಕ್ತನಾಗಿರುವಂತಹ ಅಮರಪ್ಪ, ತಾತನ ಆಪ್ತ ಸದ್ಭಕ್ತ. ಎದ್ದಾಗ ಬಸವಲಿಂಗ ತಾತ, ಕುಂತಾಗ ಬಸವಲಿಂಗ ತಾತ, ನಿಂತಾಗ ಬಸವಲಿಂಗ ತಾತ, ಕೊಡುವಾಗ ಬಸವಲಿಂಗ ತಾತ, ತೆಗೆದುಕೊಳ್ಳುವಾಗ ಬಸವಲಿಂಗ ತಾತ, ಸದಾವಕಾಲ ಬಸವಲಿಂಗ ತಾತನ ನಾಮಸ್ಮರಣೆಯನ್ನ ಮಾಡುವಂತಹ ಅಮರಪ್ಪನಿಗೆ, ದೋತರ ಬಂಡಿಯ ಅಮರಪ್ಪನಿಗೆ ವಿಪರೀತವಾಗಿರುವಂತಹ ಒಂದು ಕಿವಿಶೂಲ, ವಿಪರೀತವಾಗಿರುವಂತಹ ಒಂದು ಕಿವಿ ನೋವ. ಅನೇಕ ಪ್ರಸಿದ್ಧ ವೈದ್ಯರ ಹತ್ತಿರ ಹೋಗಿ ಔಷಧಿ ಉಪಚಾರವನ್ನ ಪಡೆದುಕೊಂಡರೂ ಕೂಡ ಆ ವಿಪರೀತವಾಗಿರುವಂತಹ ಕಿವಿ ನೋವ ಏನೂ ಕಮ್ಮಿ ಆಗಲೇ ಇಲ್ಲ. ರಾತ್ರಿ ಮಲ್ಕೋಣಕ್ ಹೋದ್ರೆ ನಿದ್ದೆ ಬರ್ತಾ ಇದ್ದಿದ್ದಿಲ್ಲ. ಕುಂತ್ರ ಸಮಾಧಾನ ಇಲ್ಲ, ನಿಂತ್ರ ಸಮಾಧಾನ ಇಲ್ಲ, ಎದ್ರ ಸಮಾಧಾನ ಇಲ್ಲ, ನಡೆದ್ರ ಸಮಾಧಾನ ಇಲ್ಲ, ಉಂಡ್ರ ಸಮಾಧಾನ ಇಲ್ಲ, ಸುಮ್ಮನೆ ಕುಂತ್ರ ಸಮಾಧಾನ ಇಲ್ಲ. ವಿಪರೀತವಾಗಿರುವಂತಹ ಕಿವಿ ನೋವ. ಅನೇಕ ವೈದ್ಯರ ಹತ್ತಿರ ಔಷಧಿ ಉಪಚಾರವನ್ನ ಪಡೆದುಕೊಂಡಿದ್ದರೂ ಕೂಡ ಆ ಕಿವಿ ಶೂಲ ಏನೂ ಕಮ್ಮಿ ಆಗಿದ್ದಿಲ್ಲ. ಆ ಕಿವಿ ಶೂಲವನ್ನ, ಕಿವಿ ನೋವನ್ನ ತಾಳದಾರದೆ ಆ ಅಮರಪ್ಪ ಏನು ಮಾಡಿದ ಅಂದ್ರ, ಬೆನ್ನಿಗೆ ಕಲ್ಲ ಕುಂಬಳಕಾಯಿ ಕಟ್ಕೊಂಡು ಇನ್ನೇನು ಬಾವಿಯೊಳಗೆ ಬಿದ್ದು ಸಾಯಬೇಕು ಅನ್ನುವಂತ ಸಮಯದೊಳಗ ಅದ ದಾರಿಯೊಳಗ ಮರಿ ಬಸವಲಿಂಗ ತಾತ ಹೋಗಿರ್ತಾನೆ. ಹೋದಾಗ ಏನು ಬಾವಿಯೊಳಗೆ ಬಿದ್ದು ಸಾಯಬೇಕು ಅನ್ನುವಂತಹ ದೋತರ ಬಂಡಿಯ ಅಮರಪ್ಪನನ್ನ ಗಟ್ಟಿಯಾಗಿ ಹಿಡ್ಕೊಳ್ತಾನೆ. ಅವಾಗ ದೋತರ ಬಂಡಿಯ ಹನುಮಪ್ಪ ಬಸವಲಿಂಗ ತಾತನವರನ್ನ ನೋಡಿ, ಮರಿ ಬಸವಲಿಂಗ ತಾತನವರನ್ನ ನೋಡಿ ಏನು ಮಾಡಿದ ಅಂದ್ರೆ ತಾತನ ಪಾದದ ಅಡಿಯೊಳಗೆ ಬಿದ್ದು ಹೊರಳಾಡ್ತಾನೆ. ಹೊರಳಾಡದಾಗ ತಾತ ಸನ್ನಿ ಮಾಡುತ್ತಾನೆ. ಸಾಯುವಂಥದ್ದು ಏನಾಗೈತಿ ಅಂತೇಳಿ ತಾತ ಸನ್ನಿ ಮಾಡಿದ. ತಾತ ಸನ್ನಿ ಮಾಡಿದಾಗ ತಾತನ ಮುಂದೆ ದೋತರ ಬಂಡಿಯ ಅಮರಪ್ಪ ತನ್ನ ಅಳಲನ್ನು ತೋಡಿಕೊಳ್ತಾನಂತ. ತಾತ, ವಿಪರೀತವಾಗಿರುವಂತಹ ಕಿವಿ ನೋವ, ಮಲಗಿಸಿ ಕೊಡುವಳು, ಉಣ್ಣಿಸಿ ಕೊಡುವಳು, ಕುಂದ್ರಿಸಿ ಕೊಡ್ತಾ ಇಲ್ಲ, ನಿಂದ್ರಿಸಿ ಕೊಡ್ತಾ ಇಲ್ಲ. ವಿಪರೀತವಾಗಿ ಈ ಕಿವಿ ಶೂಲ, ಈ ಕಿವಿ ನೋವ ನನ್ನನ್ನು ಕಾಡಕತ್ತೈತಿ. ಈ ಕಿವಿ ನೋವಿನಿಂದ ನಾನು ನಿತ್ಯ ಸಾಯಕತ್ತೀನಿ. ಇದನ್ನ ಅನುಭವಿಸಲಿಕ್ಕೆ ನನ್ನ ಕಡೆಯಿಂದ ಆಗತ್ತಾ ಇಲ್ಲ ಅಂತೇಳಿ ತನ್ನ ಅಳಲನ್ನ ತಾತನ ಮುಂದೆ ತೋಡಿಕೊಂಡಾಗ ಪರಮ ಪಾವನ ಮೂರ್ತಿಯಾಗಿರುವಂತಹ ಲೀಲಾಪುರುಷನಾಗಿರುವಂತಹ ಮರಿ ಬಸವಲಿಂಗೇಶ್ವರರು ತಾತನವರು ಏನು ಮಾಡಿದ್ರು ಅಂದ್ರೆ ತಮ್ಮ ಪರಮ ಪವಿತ್ರವಾಗಿರುವಂತಹ ಹಸ್ತದಿಂದ ಆ ಅಮರಪ್ಪನ ತಲೆಗೆ ಹೀಗೆ ಹೊಡಿತಾರೆ. ತಾಯಿ, ಆ ಅಮರಪ್ಪನ ತಲೆಗೆ ಹೀಗೆ ಹೊಡಿತಾರೆ. ಹೊಡೆದು ಅವನ ಕಿವಿಯನ್ನ ಹಿಡಿದು ಜಗ್ಗುತ್ತಾರೆ. ಜಗ್ಗಿದಾಗ ಅವನ ಕಿವಿಯಿಂದ 10-15 ಹುಳಗಳು ನೆಲಕ್ಕೆ ಬಿದ್ದುವಂತ. 10-15 ಹುಳಗಳು ನೆಲಕ್ಕೆ ಬಿದ್ದು ಏಕಕಾಲಕ್ಕೆ ಅವನಿಗೆ ಬಂದಿರುವಂತಹ ಕಿವಿನೋವ ಕಮ್ಮಿ ಆಯ್ತು. ತಾತ ಅನೇಕ ಔಷಧಿ ಉಪಚಾರವನ್ನು ತೆಗೆದುಕೊಂಡಿದ್ದರೂ ಕೂಡ ನನ್ನ ಕಿವಿನೋವು ಕಮ್ಮಿ ಆಗಿದ್ದಿಲ್ಲ. ನನ್ನ ಕಿವಿನೋವನ್ನ ನನ್ನ ಭವರೋಗವನ್ನ ದೂರ ಮಾಡಿರುವಂತಹ ಪುಣ್ಯಾತ್ಮನೀನು ಅಂತ ಹೇಳಿ ತಾತನನ್ನ ಹಾಡಿ ಹೊಗಳಿ ಆ ಅಮರಪ್ಪ ಕೊಂಡಾಡಿದ ಅನ್ನುವಂತಹ ಅಪರೂಪವಾಗಿರುವಂತಹ ಲೀಲೆಯನ್ನ ಚಿಂತನೆಯನ್ನ ಮಾಡುತ್ತಾ ಸಾಗಿ ಬಂದಿರುವಂತ ಇವತ್ತಿನ ಪ್ರವಚನದ ಚಿಂತನೆಗೆ